Good morning, ಎಲ್ಲರಿಗೂ. Very good morning. So ಎಲ್ಲರಿಗೂ ನಮಸ್ಕಾರ ಮತ್ತೆ ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಟು ದಿಲ್ಸೆ ಪ್ರೋಗ್ರಾಮ್. ನಮ್ಮ ಮೋದಿ ಕೇರ್ ದಿಲ್ಸೆ ಪ್ರೋಗ್ರಾಮ್ಗೆ ಮತ್ತೆ ಎಲ್ಲರಿಗೂ ವೆಲ್ಕಮ್. ಸೊ ಹಾಗೇನೆ ಎಲ್ಲರೂ ಊಟ ಮಾಡ್ಕೊಂಡು ಆರಾಮಾಗಿ ಕುತ್ಕೊಂಡಿದ್ದಾರೆ ಅನ್ಕೊಂಡಿದ್ದೀನಿ. ಸೊ ನಮ್ಮ ಈ ಒಂದು ಮಿಡ್ ಆಫ್ ದಿ ವೀಕ್ ವೆಡ್ನೆಸ್ಡೇ ಪ್ರೋಗ್ರಾಮ್ಗೆ ಎಲ್ಲರಿಗೂ ವೆಲ್ಕಮ್. ಸೊ ನಿನ್ನೆ ನಮ್ಮ ಒನ್ ಆಫ್ ಅವರ್ ವೆರಿ ಸೀನಿಯರ್ ಮೋಸ್ಟ್ ಲೀಡರ್, ಸೀನಿಯರ್ ಬೇಸಿಕಲಿ ಅವರ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ಏಜ್ ಹೇಳ್ಬೇಕು, ಅದರ್ವೈಸ್ ಅವರ ಒಂದು ಜೋಶ್ ಇಲ್ಲ ಅಂತ ಹೇಳಿದ್ರೆ ಅವರ ಇಂಟ್ರೆಸ್ಟ್ ಲೆವೆಲ್ ಎಂಥೂಸಿಯಾಸಮ್ ನೋಡಿದ್ರೆ ರಿಯಲಿ ಒಂದು ನ್ಯೂ ಜಾಯ್ನಿ ಇಲ್ಲ ಅಂತ ಹೇಳಿದ್ರೆ ಯಂಗ್ಸ್ಟರ್ಸ್ ಅಂತಾನೆ ಹೇಳ್ಬೇಕು. ಆತರ ಒಂದು ಇದರಲ್ಲೂ ಕೂಡ ಎಷ್ಟೇ ಕಷ್ಟಪಟ್ಟು ಅವರ ಎರಡು ಕೈ ನೋವು ಬಂದು ಕೈ ಎತ್ತಕ್ಕಾಗದೇ ಇರುವಷ್ಟು ವೆಯ್ಟ್ ನ ಎತ್ತಿ ಆ ತರ ಒಂದು ನೋವು ಮಾಡ್ಕೊಂಡ್ರು ಕೂಡ ಅದಾದ್ಮೇಲೆ ಮತ್ತೆ ರಿಕವರ್ ಆಗಿ ಮತ್ತೆ ಮೋದಿ ಕೇರ್ ಅಲ್ಲಿ ನಾನು ಅಚೀವ್ ಮಾಡಬೇಕು, ಹಾಗೇನೆ ನನ್ನ ಟೀಮ್ಗೆ ಡೆವಲಪ್ಮೆಂಟ್ ಗೆ ವರ್ಕ್ ಮಾಡಬೇಕು ಅಂತ ಹೇಳಿ ಟೈಮ್ ಕೊಟ್ಟು, ಹಾಗೇನೆ ಎಂತ ಕಷ್ಟ ಬಂದ್ರು ಅಷ್ಟೇ ಅಟ್ಲೀಸ್ಟ್ ಆ ಟೀಮ್ ಮೇಟ್ಸ್ ನ ಫ್ಯಾಮಿಲಿ ಮೆಂಬರ್ಸ್ ಅಂತ ನೋಡ್ಕೊಂಡು ಕಷ್ಟ ಬಂದ್ರು ಕೂಡ ಅವ್ರಿಗೋಸ್ಕರ ಎಂತ ಮಿಡ್ ನೈಟ್ ಅಲ್ಲಿ ಆದ್ರೂ ಸರಿ ಎಷ್ಟು ಕಷ್ಟಪಟ್ಟಿದ್ದಾರೆ ಆ ತರ ಒಂದು ಲೈಫ್ ಅವಾಗ ಇತ್ತು. ಸೊ ಸೇಮ್ ಟೈಪ್ ಆಫ್ ಲೈಫ್ ಇವಾಗ ಮೋಸ್ಟ್ಲಿ ಬರೋದಿಲ್ಲ. ಸೊ ಇದಕ್ಕೆ ನಮ್ಮ ಮೋದಿ ಕೇರ್ ದಿಲ್ಸೆ ಪ್ರೋಗ್ರಾಮ್ ನಾವು ಮಾಡ್ತಾ ಇರೋದು. ಅವಾಗಿನ ಟೈಮ್ ಮತ್ತೆ ಬರೋದಿಲ್ಲ ಖಂಡಿತ. ಇವಾಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಮೋದಿ ಕೇರ್ ಬೇಕಾದಷ್ಟು ಡೆವಲಪ್ಮೆಂಟ್ ಆಗಿದೆ. ಮೋದಿ ಕೇರ್ ಮಾತ್ರ ಅಲ್ಲ, ಬೇಕಾದಷ್ಟು ಇವಾಗ ನಮ್ಮ ಫೌಂಡೇಶನ್ ಅಷ್ಟು ಸ್ಟ್ರಾಂಗ್ ಆಗಿ ಆಲ್ರೆಡಿ ಬಿಲ್ಡ್ ಆಗಿರೋದ್ರಿಂದ ಮತ್ತೆ ಅದೇ ತರ ಕಷ್ಟ ಇವಾಗಿನ ಇದಕ್ಕೆ ಸಿಗೋದಿಲ್ಲ. ಸೊ ಅವಾಗ ಆ ಕಷ್ಟದಲ್ಲೂ ಕೂಡ ಏನೋ ಒಂಥರ ಸಿಹಿ ಸಿಗ್ತಾ ಇತ್ತು. ಸೊ ಕಷ್ಟ ಅಂತ ಯಾವತ್ತೂ ನೋಡಿದಿರ ಏನೋ ಒಂದು ಪ್ರೀತಿಗೋಸ್ಕರ ಆಗ್ಬೋದು, ಇಲ್ಲ ಅಂತ ಹೇಳಿದ್ರೆ ಏನೋ ಒಂದು ಡೆಡಿಕೇಶನ್, ಆ ಒಂದು ಪ್ಯಾಷನ್, ಒಂದು ಇನ್ವಾಲ್ವ್ಮೆಂಟ್ ಆ ಒಂದು ಫ್ಯಾಮಿಲಿ ಲೀಡರ್ಸ್ ಬಿಲ್ಡ್ ಮಾಡಿದ್ರು, ಅದಕ್ಕೋಸ್ಕರ ಈ ತರ ಒಂದು ಕನೆಕ್ಷನ್ ಆಗಿತ್ತು ಅವಾಗ್ಲೇ. ಸೊ ಅದನ್ನ ಇನ್ನೂ ಸ್ಟ್ರಾಂಗ್ ಮಾಡೋಣ ಅಂತಾನೆ ಈ ಒಂದು ಪ್ರೋಗ್ರಾಮ್. ಸೊ ಮತ್ತೆ ಈ ಒಂದು ದಿಲ್ಸೆ ಪ್ರೋಗ್ರಾಮ್ ಅಲ್ಲಿ ಆಲ್ರೆಡಿ ನಮ್ ಜೊತೆ 9 ಜನ ಲೀಡರ್ಸ್, ನವರತ್ನಗಳು ಅಂತಾನೆ ಹೇಳ್ಬೇಕು. ನವರತ್ನ ಆಲ್ರೆಡಿ ಆಯ್ತು, ಇನ್ನು ನಮ್ಮ ಹತ್ರ 19 ರತ್ನಗಳು ಇನ್ನೂ ಇದೆ. ಸೊ ಅದನ್ನ ಇನ್ನು ಡೈಲಿ ಇದನ್ನೇ ನೋಡ್ತಾ ಹೋಗೋಣ. ಸೊ ಇವತ್ತು ಕೂಡ ಇನ್ನೊಂದು ರತ್ನ, ಒಬ್ರು ರತ್ನ ಅಲ್ಲ, ಸೊ ಇನ್ನು ಇಬ್ರು ರತ್ನಗಳು ನಮ್ ಜೊತೆ ಇದ್ದಾರೆ. ಯಾರು ಅಂತ ಆಲ್ರೆಡಿ ನಿಮಗೆ ಗೊತ್ತು. ಸೊ ಸ್ಕ್ರೀನ್ ಅಲ್ಲಿ ಅವ್ರ ಆಲ್ರೆಡಿ ಹೆಸರು ಬರ್ತಾ ಇದೆ, ಅಂದ್ರೆ ನಮ್ಮ ಪೋಸ್ಟರ್ ನೋಡಿ ಅವ್ರನ್ನ ಇನ್ವೈಟ್ ಮಾಡೋಣ. ಸೊ ನಮ್ಮ ಪಾಂಡು ಸರ್, ಆಮೇಲೆ ಪಾರ್ವತಿ ಅವರು. ಸೊ ಇವರಿಬ್ರು ಬಗ್ಗೆ ವೆರಿ ಲಾಂಗ್ ಬ್ಯಾಕ್, ಆಲ್ಮೋಸ್ಟ್ ನಾನು ಸೇರಿದ ಫ್ಯೂ ಮಂತ್ಸ್ ಅಲ್ಲಿ ಪರಿಚಯ ಆಯ್ತು ಯಲಹಂಕ MSc ಹೋದಾಗ. ವೆರಿ ಡೌನ್ ಟು ಅರ್ತ್, ಎನಿ ಟೈಮ್ ಹಾರ್ಡ್ ವರ್ಕಿಂಗ್ ಪರ್ಸನ್. ಸೊ ಇವನ್ ಅವರ ಬ್ಯಾಕ್ ಗ್ರೌಂಡ್ ನೀವು ತಿಳ್ಕೊಂಡಾಗ ಗೊತ್ತಾಗತ್ತೆ, ಇವರ ಹಾರ್ಡ್ ವರ್ಕಿಂಗ್ ಬರೀ ಮೋದಿ ಕೇರ್ ಮಾತ್ರ ಇಲ್ಲ, ಅವರ ಎಂಟೈರ್ ಲೈಫ್ ಅಲ್ಲಿ ಹಾರ್ಡ್ ವರ್ಕ್ ಮಾಡ್ತಾನೆ. ಹಾಗೇನೆ ಬೇಕಾದಷ್ಟು ಒಂದು ಫಿಲ್ಮ್ ಅಲ್ಲಿ ನೋಡೋ ಆಗಿದ್ರೆ ಒಂದು ಫಾರ್ಮುಲಾಸ್ ಇತ್ತು ಒಂದು 1990s ಅಲ್ಲಿ. ಏನ್ ಫಾರ್ಮುಲಾ? ಒಬ್ಬ ಹೀರೋ, ಆ ಹೀರೋ ಅಪ್ಪ ಅಮ್ಮ ಯಾರು ಇರೋದಿಲ್ಲ, ಅವರು ಸೆಲ್ಫ್ ಡಿಪೆಂಡೆಂಟ್, ತನ್ನ ಡೆವಲಪ್ಮೆಂಟ್ ಹಾಗೇನೆ ಅವರ ಎಜುಕೇಶನ್ ಕೂಡ ನೋಡ್ಕೊಂಡು, ಕೆಲಸ ಪ್ಲಸ್ ಫ್ಯಾಮಿಲಿ ಎಲ್ಲಾನು ನೋಡ್ಕೊಂಡು ಅವರ ಡೆವಲಪ್ಮೆಂಟ್ ಗೆ ಅಂತ ವರ್ಕ್ ಮಾಡ್ತಾರೆ ಅಂತ ಒಂದು ಹೀರೋ ಫಾರ್ಮುಲಾ ಇತ್ತು. ಸೊ ಅವಾಗ ಯಾರಾದ್ರೂ ನೋಡಿಲ್ಲ ಅಂತ ಹೇಳಿದ್ರೆ ಎಲ್ಲೂ ಹೋಗೋದ್ ಬೇಡ, ಇವತ್ತು ನಮ್ಮ ಮುಂದೆ ಪಾಂಡವರು ಬರ್ತಾ ಇದಾರೆ. ಸೊ ಅವ್ರನ್ನ ನೀವು ಅವರ ಒಂದು ಜರ್ನಿ ಕೇಳಿದ್ರೆ ನಿಜವಾಗ್ಲೂ ಗೊತ್ತಾಗತ್ತೆ. ಥಿಯೇಟರ್ ಅಲ್ಲಿ ಕುತ್ಕೊಂಡು ಇಲ್ಲ ಅಂತ ಹೇಳಿದ್ರೆ ಆ ಸ್ಕ್ರೀನ್ ಅಲ್ಲಿ ನೋಡೋ ಬದಲು ಡೈರೆಕ್ಟ್ ಆಗಿ ನಮ್ಮ ಮುಂದೆ ಒಂದು ಫಾರ್ಮುಲಾ ಬೇಕಾಗಿಲ್ಲ, ರಿಯಲ್ ಒಂದು ಇದರಲ್ಲಿ ಲೈಫ್ ಅಲ್ಲಿ ನಡೆದಿರುವಂತ ಒಬ್ಬ ವ್ಯಕ್ತಿ ನಮ್ಮ ಮುಂದೆನೆ ಇದ್ದಾರೆ ಪಾಂಡು ಅವರು. ಸೊ ನಾನ್ ಡೆಫಿನೆಟ್ಲಿ ಅವರ ಒಂದು ಇದನ್ನ ಹೇಳಲ್ಲ, ಯಾವ ರೀತಿ ಒಬ್ಬ ಸೆಲ್ಫ್ ಡಿಪೆಂಡೆಂಟ್ ಪರ್ಸನ್ ಅವರ ಒಂದು ಡೆವಲಪ್ಮೆಂಟ್ ಗೋಸ್ಕರ ಅವರ ಇದ್ದಿದ್ದ ಒಂದು 24 ಗಂಟೆಯಲ್ಲಿ ಎಷ್ಟು ಕೆಲಸ ಮಾಡಕ್ಕಾಗುತ್ತೋ ಅವಾಗ್ಲಿಂದನೂ ಕೂಡ ಮಾಡ್ತಾ, ಜೊತೆಗೆ ಮೋದಿ ಕೇರ್ ಅಲ್ಲೂ ಕೂಡ ಅದೇ ಒಂದು ಟೈಮ್ ಬರೀ ನಾನು ಇವ್ರನ್ನ ಪಾರ್ಟ್ ಟೈಮ್ ಅಂತ ಆಕ್ಚುಲಿ ಟೆಕ್ನಿಕಲಿ ಹೇಳ್ಬೇಕು, ಆದ್ರೆ ಅವರ ಒಂದು ಮನ್ಸ್ ನೋಡ್ದು ಅಂತ ಹೇಳಿದ್ರೆ ಎನಿ ಟೈಮ್ ಫುಲ್ ಡೆಡಿಕೇಶನ್ ಟುವರ್ಡ್ಸ್ ಮೋದಿ ಕೇರ್. ಹಾಗಂತ ಇವನ್ ಕೆಲಸನೂ ಕೂಡ ಆತರ ಬಿಟ್ಟು ಮಾಡೋದಿಲ್ಲ, ಆದ್ರೆ ಟೈಮ್ ನ ತುಂಬಾ ಎಫೆಕ್ಟಿವ್ ಆಗಿ ಹಾಗೇನೆ ಟೈಮ್ಗೆ ಒಂದು ಒಳ್ಳೆ ಬೆಲೆ ಕೊಟ್ಟು ಆ ಟೈಮ್ ನ ವೇಸ್ಟ್ ಮಾಡ್ಕೊಳ್ದಿರ ವರ್ಕ್ ಮಾಡಿರುವಂತ ಪರ್ಸನ್. ಹಾಗೇನೆ ಇವರ ಒಂದು ಡೆಡಿಕೇಶನ್ ಹಾಗೇನೆ ಒಂದು ಪ್ಯಾಷನ್ ಎಷ್ಟು ಸ್ಟ್ರಾಂಗ್ ಆಗಿ ನಾನು ನೋಡಿದ್ದೇನೆ ಅಂತ ಹೇಳಿದ್ರೆ, ಅವರ ಟೀಮ್ಗೆ ಯಾವುದೇ ಒಂದು ಅಚೀವ್ಮೆಂಟ್ ಇರ್ಬೋದು ಇವ್ರು ಫಾಲೋ ಅಪ್ ಮಾಡ್ತಾ ಇದ್ರು.
ಅಚೀವ್ಮೆಂಟ್ ಇವನ್ ಫಾರಿನ್ ಟ್ರಿಪ್ಸ್ ಆಗಿರ್ಬೋದು, ಫಾರಿನ್ ಟ್ರಿಪ್ಸ್ಗೆ ಕ್ವಾಲಿಫೈಯರ್ ಆಗಿದ್ರ ಫಾಲೋ ಅಪ್ಸ್, ಕ್ರಾಸ್ ಚೆಕಿಂಗ್, ಸೊ ಡೆಫಿನೆಟ್ಲಿ ಆಗಿದ್ಯಾ ಅದು. ಅದಾದ್ಮೇಲೆ ಫಾರಿನ್ ಟ್ರಿಪ್ ಹೋಗ್ಬೇಕಾದ್ರೆ ಟೀಮ್ ಅವರು ಹೇಗೆ ಅವರ ಒಂದು ಹೇಗೆ ಹೋಗ್ತಾ ಇದೆ ಅದನ್ನು ಕೂಡ ನೋಡ್ಕೊಂಡು ಅಷ್ಟು ಚೆನ್ನಾಗಿ ಅವರ ಟೀಮ್ ನ ಕೇರ್ ಮಾಡೋದು. ಸೊ ಒಂದು ಸ್ಪೆಷಲ್ ಕೇರ್ ಅವರ ಟೀಮ್ಗೆ ನಾನು ಆಲ್ರೆಡಿ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಕೆಲವು ಸತಿ ನಮ್ಮ ಕಂಪ್ನಿಯವ್ರ ಸ್ಟಾಫ್, ನಮ್ಮ CRM ಡಿಪಾರ್ಟ್ಮೆಂಟ್ ಅವ್ರ ಕೇಳ್ತಾ ಇರ್ತಾರೆ, ಯಾಕೆ ಪಾಂಡು ಅವ್ರು ಇಷ್ಟೊಂದು ಫೋನ್ ಮಾಡ್ತಾರೆ, ಇಷ್ಟೊಂದು ಫಾಲೋಸ್ ಮಾಡ್ತಾರೆ ಅಂತ. ಸೊ ಆಕ್ಚುಲಿ ಅದು ಡೆಡಿಕೇಶನ್ ತೋರಿಸುತ್ತೆ ಅವರ ಟೀಮ್ಗೆ. ಸೊ ಟೀಮ್ಗೆ ಯಾವುದೇ ತರ ತೊಂದರೆ ಆಗಬಾರ್ದು. ಸೊ ಅವ್ರು ಆಲ್ರೆಡಿ ಬೇಕಾದಷ್ಟು ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಆಲ್ರೆಡಿ ಆಗಿದೆ. ಸೊ ಅದಕ್ಕೆ ಅವ್ರಿಗೆ ಆಗಿರುವಂತ ಒಂದು ಎಕ್ಸ್ಪೀರಿಯನ್ಸ್ ಅವ್ರಿಗೆ ಟೀಮ್ ಆಗ್ಬಾರ್ದು ಅಂತ ಹೇಳಿ ಆತರ ಫಾಲೋಅಪ್ಸ್ ಅದು ನಮಗ್ ಗೊತ್ತಿರುತ್ತೆ ಸೇಲ್ಸ್ ಅಲ್ಲಿ ಪರ್ಸನಲ್ ಆಗಿ ನೋಡ್ಬೇಕಾದ್ರೆ. ಸೊ ಅದಕ್ಕೆ ಅವ್ರು ಕೇಳ್ತಾರೆ. ಸೊ ಆದ್ರೆ ಆತರ ಒಂದು ಬಾಂಡಿಂಗ್ ಅವರ ಟೀಮ್ಗೆ ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದಾರೆ. ಅದಲ್ದಿರ ಒಂದು ರಿಯಲ್ ಹಾರ್ಡ್ ವರ್ಕಿಂಗ್ ಪರ್ಸನ್ ಎಷ್ಟು ಚೆನ್ನಾಗಿ ಬರೀ ದುಡ್ಗೋಸ್ಕರ ಅಲ್ಲ, ಬೇರೆ ಒಂದು ಅದಕ್ಕಿಂತ ಹೆಚ್ಚಾಗಿ ಇನ್ನು ಏನೋ ಒಂದು ಮೋದಿ ಕೇರ್ ಸಿಕ್ಕಿದೆ. ಹಾಗೇನೆ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಬಂದಾಗ್ಲೂ ಕೂಡ ಏನಾಗಿತ್ತು, ಅವಾಗ ಹೇಗೆ ರಿಕವರ್ ಆದ್ರು, ಎಲ್ಲಾನು ಕೂಡ ಪಾಂಡು ಅವರೇ ನಮ್ಮ ಜೊತೆ ಶೇರ್ ಮಾಡ್ತಿದ್ದಾರೆ. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಹಾಗೇನೆ ಒಂದು ಒಳ್ಳೆ ಹೃದಯದಿಂದ ವರ್ಕ್ ಮಾಡ್ತಾ ಇರುವಂತವ್ರು. ಹಾಗೇನೆ ನಮ್ಗೆಲ್ಲರಿಗೂ ಕೂಡ ಒಂದು ಒಳ್ಳೆ ಸಿಹಿ ಸುದ್ದಿ ಕೂಡ ಈ ಒಂದು ಸೆಷನ್ ಅಲ್ಲಿ ಅವ್ರು ಅನೌನ್ಸ್ ಮಾಡ್ತಾ ಇದಾರೆ. ಇದುವರೆಗೂ ಅವ್ರ ಟೀಮ್ಗೂ ಕೂಡ ಮೋಸ್ಟ್ಲಿ ಹೇಳಿದಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಮ್ ಜೊತೆ ಫ್ಯಾಮಿಲಿ ಅಂತ ಅನ್ಕೊಂಡು ನಮ್ಮ ಎಂಟೈರ್ ಫ್ಯಾಮಿಲಿ ಅವ್ರಿಗೆ ಈ ವರ್ಷದ ಸಿಹಿ ಸುದ್ದಿ, ಅವರ ಲೈಫ್ ಅಲ್ಲಿ ಇದುವರೆಗೂ ಮಾಡದೇ ಇರುವಂತ ಒಂದು ಡಿಸಿಷನ್ ತಗೊಂಡು ಇವತ್ತು ಅನೌನ್ಸ್ ಮಾಡ್ತಾ ಇದಾರೆ. ಸೊ ಆ ಡಿಸಿಷನ್ ಏನು, ಹಾಗೇನೆ ಅವರ ಜರ್ನಿಯಲ್ಲಿ ಹೇಗಿತ್ತು ಅಂತ ಲೈಟ್ ಆಗಿ ಕವರ್ ಮಾಡೋಣ. ಸೊ ಈ ಸೆಷನ್ಗೆ ಇನ್ವೈಟ್ ಮಾಡಿ ಅವ್ರನ್ನ ಈ ಸೆಷನ್ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಲೆಟ್ ಮಿ ಇನ್ವೈಟ್ ಮಿಸ್ಟರ್ ಪಾಂಡು ಅಂಡ್ ಮಿಸಸ್ ಪಾರ್ವತಿ ಹಾಲಿಮನಿ. ವೆಲ್ಕಮ್ ಸರ್, ವೆಲ್ಕಮ್ ಮೇಡಮ್. ಪಾಂಡು ಸರ್, ವೆಲ್ಕಮ್ ಪಾಂಡು ಸರ್. ಗುಡ್ ಮಾರ್ನಿಂಗ್. ಒಂದರಲ್ಲಿ ಸ್ಪೀಕರ್ ಆಫ್ ಮಾಡಿ. ಎಸ್ ಪಾಂಡು ಸರ್, ಮಾತಾಡಿ. ಸರ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಈ ಒಂದು ದಿಲ್ಸೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಹಾರ್ಟ್ಲಿ ಕಂಗ್ರಾಟ್ಸ್. ಈ ಒಂದು ನಮ್ಮನ್ನ ಸಿಲೆಕ್ಷನ್ ಮಾಡಿದಂತ ಮಂಜು ಸರ್ಗೆ ಹಾರ್ಟ್ಲಿ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಸರ್. ಮಂಜುನಾಥ್ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್, ಮಂಜುನಾಥ್ ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಗೆ ಅವಕಾಶ ಕೊಟ್ಟದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಮೋದಿ ಕೇರ್ ವೆಲ್ಕಮ್ ಮಾಡ್ತಾ ಇದೀನಿ. ಬ್ಯೂಟಿಫುಲ್ ಪ್ರಪಂಚಕ್ಕೆ ನಿಮ್ಗೆ ವೆಲ್ಕಮ್ ಮಾಡ್ತಾ ಇದೀನಿ. ಯಾಕಂದ್ರೆ ನನ್ನ ಹೆಸರು ಪಾರ್ವತಿ ಅಂತ. ಹುಟ್ಟುತ್ತಲೇ ಸಿಂಪಲ್ ಹಳ್ಳಿಯಲ್ಲೇ ಸಿಂಪಲ್ ಹೌಸ್ ಆಗಿದೆ. ತುಂಬಾ ಕನಸುಗಳಿತ್ತು. ಬಟ್ ಬೇರೆ ಫೀಲ್ಡ್ ಅಲ್ಲಿ ಎಲ್ಲೇ ಹೋದ್ರು ನನ್ ಕನಸು ಈಡೇರ್ಸಕ್ ಸಾಧ್ಯನೇ ಇರ್ಲಿಲ್ಲ. ಬಟ್ ಮೋದಿ ಕೇರ್ ಅಷ್ಟೇ ಇಷ್ಟಪಟ್ಟು ಮಾಡ್ತಾ ಇದೀವಿ. ಹಂಗಾಗಿ ಎಲ್ಲಾ ಕನಸುಗಳು ಈಡೇರ್ತಾ ಬಂತು. ಆಮೇಲೆ ಮದುವೆ ಆದ್ಮೇಲೆ ಬೆಂಗಳೂರು ಬಂದೆ. ಫಸ್ಟ್ ಗೆ ನಮ್ ರಾಜ್ ಸರ್, ವಿಜಯ್ ಸರ್ ಇಲ್ಲಿ ರಮಣಶ್ರೀ ಹೋಟೆಲ್ ಅಲ್ಲಿ 2 days ಫಂಕ್ಷನ್ ಇತ್ತು. ಅಲ್ಲಿ ಅಟೆಂಡ್ ಆಗ್ತಾ ಫುಲ್ ಬಿಸ್ನೆಸ್ ಬಗ್ಗೆ ಹೇಳ್ತಾ ಇದ್ರು, ಫುಲ್ ಫ್ಯಾಮಿಲಿ ಕಮಿಟ್ಮೆಂಟ್ ಬಗ್ಗೆ ಹೇಳ್ತಾ ಇದ್ರು. ನಂಗೆ ಏನು ಅರ್ಥ ಆಗ್ತಿರ್ಲಿಲ್ಲ. ಬಟ್ ಆಮೇಲೆ ಕ್ಲಾಸ್ ಅಟೆಂಡ್ ಆಗ್ತಾ ಫುಲ್ ಅದ್ರೊಳಗೆ ಇನ್ವಾಲ್ವ್ ಆದೆ. ಹಂಗೆ ಕ್ಲಾಸ್ ಕೇಳ್ತಾ ನಂಗೆ ಅರ್ಥ ಆಗಿದ್ ಒಂದೇ, ಇದು ಮೋದಿ ಕೇರ್ ಬಿಸ್ನೆಸ್ ಅಂದ್ರೆ ಫುಲ್ ಫ್ಯಾಮಿಲಿ ಅಂದ್ರೆ ಫುಲ್ ಗಂಡ ಹೆಂಡತಿ ಮಾಡುವ ಬಿಸ್ನೆಸ್ ಇದು. ಇವಾಗ ನಮ್ಗೇನು ಫುಲ್ ಎಲ್ಲಿ ಹೋದ್ರು ಗಂಡನ ಜೊತೆ ಇರ್ಬೇಕಂತ ಆಸೆ ಇತ್ತು. ಫುಲ್ ಗಂಡ ಹೆಂಡತಿ ಸಮೇತನ ಬಿಸ್ನೆಸ್ ಮಾಡ್ಬೋದು, ಫಾರಿನ್ ಟ್ರಿಪ್ ಹೋಗ್ಬೋದು, ಎಲ್ಲಿಗೆ ಹೋದ್ರು ಗಂಡ ಹೆಂಡತಿ ಸಮೇತ ಹೋಗ್ಬೋದು ಅನ್ಕೊಂಡ್ ಖುಷಿ ಆಯ್ತು. ಆಮೇಲೆ ಬರ್ತಾ ತುಂಬಾ ಟಿವಿ ನೋಡ್ತಾ ಇದ್ದೆ. ಅದು ಎಷ್ಟು ಮಟ್ಟಿಗೆ ಫುಲ್ ಅದ್ರೊಳಗೆ ಇನ್ವಾಲ್ವ್ ಆಗಿದೆ. ಬಟ್ ಇದು ಮೋದಿ ಕೇರ್ ಕ್ಲಾಸು ಟ್ರೈನಿಂಗ್ ಅಟೆಂಡ್ ಆಗ್ತಾ ಫುಲ್ ಅಂದ್ರೆ ಟಿವಿ ನೋಡೋದು ಅರ್ಧ ಭಾಗ ಕಡಿಮೆ ಮಾಡಿದೆ. ಅದ್ರ ಬದ್ಲಿಗೆ ಫುಲ್ ಸಕ್ಸಸ್ ಸೆಮಿನಾರ್ ನೋಡ್ತಾ ಇದೆ. ಯೂಟ್ಯೂಬ್ ಅಲ್ಲಿ ತುಂಬಾ ನಮ್ ಲೀಡರ್ ಸಕ್ಸಸ್ ಸೆಮಿನಾರ್ ಬರ್ತಾ ಇತ್ತು, ಅದು ಅಟೆಂಡ್ ಆಗ್ತಾ ಇದೆ. ಅಟೆಂಡ್ ಆಗ್ತಾ ಫುಲ್ ಅದ್ರೊಳಗೆ ಇನ್ವಾಲ್ವ್ ಆದೆ. ಮತ್ತೆ ಫುಲ್ ಅಂದ್ರ ನಮ್ ಮೋದಿ ಕೇರ್ ಏನೇನ್ ಡೆಮೋ ಇದೆಲ್ಲ ಎಲ್ಲಾ ಡೆಮೋದಲ್ಲಿ ಪರ್ಫೆಕ್ಟ್ ಆದೆ. ಮತ್ತೆ ಎಲ್ಲಾ ಐಟಮ್ಸ್ ಬಗ್ಗೆ ಫುಲ್ ಕ್ಲಿಯರ್ ಆಗಿ ತಿಳ್ಕೊಂಡೆ. ತುಂಬಾ ಖುಷಿ ಆಯ್ತು. ಇವಾಗ ಫುಲ್ ಅಂದ್ರೆ ಏನ್ ಕನಿಸುತ್ತೆ ಎಲ್ಲ ಈಡೇರಿಸ್ಕೊಂಡೆ. ಬಟ್ ಮೇನ್ ಆಗಿ ನಾನ್ ಮೋದಿ ಕೇರ್ ಬಂದದು ಹೆಲ್ತ್ ಮತ್ತೆ ಹ್ಯಾಪಿನೆಸ್ ಗೋಸ್ಕರ ಬಂದೆ. ಫುಲ್ ಎಲ್ಲ ಹೆಲ್ತ್ ಸಿಕ್ತು, ವೆಲ್ತ್ ಸಿಕ್ತು, ಹ್ಯಾಪಿನೆಸ್ ಸಿಕ್ತು. ಅಂದ್ರೆ ಒಂಥರ ಫುಲ್ ಗ್ರಾಟಿಟ್ಯೂಡ್ ಆಗಿದ್ದೀನಿ ಮೋದಿ ಕೇರ್ಗೆ.
ಇನ್ನೊಂದ್ ಹೇಳ್ಬೇಕಂದ್ರೆ ಅಂದ್ರೆ ನನ್ನ ನಿಮ್ಮ ಎಲ್ಲ ಆರಾಧ್ಯ ದೈವ ನಮ್ ಸಮೀರ್ ಸರ್ ಬಗ್ಗೆ ನಾನು ಹೇಳಲೇಬೇಕು. ನಾನ್ ಫಸ್ಟ್ ಗೆ ನೋಡಿದವನು ಸಮೀರ್ ಸರ್ನ ಬ್ಯಾಂಕಾಕ್ ಅಲ್ಲಿ ನೋಡಿದ್ವಿ. ಮತ್ತೆ ಸೆಕೆಂಡ್ ನೋಡಿದಂದ್ರೆ ಎಲ್ಲಿ ಶಿವಮೊಗ್ಗದಲ್ಲಿ ನೋಡಿದೆ. ಫುಲ್ ಜೋಶ್ ಇದೆ ಶಿವಮೊಗ್ಗದಲ್ಲಿ, ಫುಲ್ ಜೋಶ್ ಇದೆ. 4,000 5,000 ಜನ ಇದ್ದಾರೆ. ಅದ್ರ ಮಧ್ಯೆ ಸಮೀರ್ ಸರ್ ಹೋಗ್ತಿದ್ದಾರೆ, ಫುಲ್ ಎಲ್ಲಾರ ಜೊತೆ ಬೆರೀತಿದ್ದಾರೆ, ಸೆಲ್ಫಿ ತಗೋತಿದ್ದಾರೆ, ಡ್ಯಾನ್ಸ್ ಮಾಡ್ತಿದ್ದಾರೆ, ಫುಲ್ ಎನರ್ಜಿ, ಫುಲ್ ಸಾವಿರಾರು ಕೋಟಿ ಒಡೆಯ ಅವರು. ಫುಲ್ ಯಾರೋ ಸ್ಟೇಜ್ ಮ್ಯಾಗ ಬಂದ್ರೆ ಫುಲ್ ಅವ್ರ ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ರು. ಫುಲ್ ಒಂಥರ ಶಾಕ್. ಅಪ್ಪ ಇವ್ರು ಸಾವಿರಾರು ಕೋಟಿ ಒಡೆಯ ಇಂಥವ್ರೆ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ತಿದ್ರಲ್ಲ ಅಂತ ಫುಲ್ ಶಾಕ್ ಆಯ್ತು. ಅವತ್ತೇ ಒಂದ್ ಡಿಸೈಡ್ ಮಾಡಿದ, ನಾನು ಸತ್ರು ಮೋದಿಕೇರಲ್ಲ ಇತ್ತು ಮೋದಿಕೇರಲ್ಲ ಅಂತ ಫುಲ್ ಡಿಸೈಡ್ ಮಾಡಿದೆ. ಅವತ್ತಿಂದ ಫುಲ್ ಸೀರಿಯಸ್ ಆಗಿ ಮೋದಿಕೇರ್ ಮಾಡ್ತಾ ಬಂದ್ವಿ. ಆಮೇಲೆ ಎಲ್ಲ ನಾವ್ ಅಪ್ಲೈನ್ ಆಗಿರ್ಬೋದು, ಡೌನ್ಲೈನ್ ಆಗಿರ್ಬೋದು, ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ರು. ಎಂತ ಕಷ್ಟ ಕಾಲದಾಗೂ ನನ್ ಮೋದಿಕೇರ್ ಫ್ಯಾಮಿಲಿ ನನ್ ಜೊತೆ ಇತ್ತು. ಇವಾಗ ಉದಾಹರಣೆಗೆ ಹೇಳ್ಬೇಕಂದ್ರೆ ನನ್ ಹೆತ್ತ ಮಕ್ಳೇ ನಮ್ ಜೊತೆ ಇರ್ತಾರಲ್ಲ ಗೊತ್ತಿಲ್ಲ, ಬಟ್ ನನ್ನ ಫ್ಯಾಮಿಲಿ ನನ್ ಜೊತೆ ಇರುತ್ತಲ್ಲ ಗೊತ್ತಿಲ್ಲ. ಬಟ್ ನನ್ ಡೌನ್ಲೈನ್ಸ್, ನನ್ನ ಅಪ್ಲೈನ್ಸ್, ನನ್ ಮೋದಿಕೇರ್ ಫ್ಯಾಮಿಲಿ ಯಾವತ್ತೂ ನನ್ ಜೊತೆ ಇರುತ್ತೆ. ಅದು ತುಂಬಾ ನಂಗೆ ಭರವಸೆ ಇದೆ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ನಮ್ಮ ವಿಜಯ್ ಸರ್ ಮತ್ತು ರಾಜ್ ಸರ್ ಬಗ್ಗೆ ಹೇಳ್ಬೇಕು. ನಾವ್ ಇವತ್ತು ಫುಲ್ ಸಕ್ಸಸ್ಫುಲ್ ಜೀವನ ನಡೆಸ್ತಾ ಇದೀವಿ. ಒಂಥರ ಜೀವನ ಅಂದ್ರೆ ಏನಂತ ಗೊತ್ತಿರ್ಲಿಲ್ಲ, ಬಟ್ ಇವಾಗ ನಾವು ಕಲರ್ಫುಲ್ ಜೀವನ ಮಾಡ್ತಾ ಇದೀವಿ. ಇವತ್ತು ಏನೋ ನೋವು ಇರ್ಬೋದು, ಎಷ್ಟೊಂದು ಮುಂಚೆ ಎಲ್ಲ ಗೊತ್ತು ನಮ್ಮ ಜೀವನ ಫುಲ್ ರಕ್ತ ಕಣ್ಣೀರಾಗಿತ್ತು. ಇವತ್ತು ನಾವ್ ಇಷ್ಟು ಖುಷಿಯಾಗಿದೀವಿ, ಹ್ಯಾಪಿ ಆಗಿದೀವಿ, ಪ್ರತಿಯೊಂದು ಕ್ಷಣನ ಜೀವಿಸ್ತಾ ಇದೀವಿ ಅಂದ್ರೆ ಅದಕ್ಕೆ ರಾಜು ಸರ್, ವಿಜಯ್ ಸರ್, ಮಮತಾ ಮೇಡಮ್, ಸವಿತಾ ಮೇಡಮ್, ನಮ್ಮ ಅಪ್ಲೈನ್ ಚಂದ್ರು ಸರ್, ವಿದ್ಯಾ ಮೇಡಮ್ ಕಾರಣ. ಮತ್ತೆ ಇದೆಲ್ಲದಕ್ಕೂ ಮೇನ್ ಕಾರಣ ಅಂದ್ರೆ ನಮ್ ಡೌನ್ಲೈನ್ಸ್. ಅವ್ರ ಸಪೋರ್ಟ್ ಇಲ್ಲ ಅಂದ್ರೆ ಯಾವತ್ತು ಇಲ್ಲಿ ಕುತ್ಕೊಂತಿರ್ಲಿಲ್ಲ ಹಾಟ್ ಸೀಟ್ ಅಲ್ಲಿ. ಅವ್ರಿದ್ರೆ ನಾವ್ ಇಲ್ಲಿ ಕುತ್ಕೊಂಡಿವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರು. ತುಂಬಾ ಚೆನ್ನಾಗಿ ಶೇರ್ ಮಾಡಿದ್ರ. ಥ್ಯಾಂಕ್ ಯು. ಗುಡ್ ಮೋದಿಕೇರ್ ಮಾರ್ನಿಂಗ್ ಎಲ್ಲರಿಗೂ. ನನ್ನ ಹೆಸರು ಪಾಂಡು ಅಂತ ಹೇಳ್ಬಿಟ್ಟು ಮಂಜುನಾಥ್ ಸರ್ ತುಂಬಾ ಚೆನ್ನಾಗಿ ಒಂದು ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ಖಂಡಿತ ಫ್ರೆಂಡ್ಸ್, ನಂದು ಜರ್ನಿ ತುಂಬಾ ಜನ ನಮ್ಮ ರಾಜು ಸರ್ ತುಂಬಾ ಒಂದು ಮೆಸೇಜ್ ಹಾಕಿದ್ದಾರೆ. ಬಿಫೋರ್ ಮೋದಿಕೇರ್ ನನ್ನ ಅಥವಾ ಮೋದಿಕೇರ್ ಸ್ಟಾರ್ಟ್ ಆಗಿದಂತ ತುಂಬಾ ಒಂದು ಏಳು ಬೀಳು ಕಂಡೆ ನಾನು. ಆಕ್ಚುಲಿ ನಾನು ಮೂಲತಃ ಬಂದ್ಬಿಟ್ಟು ಬಾಗಲಕೋಟೆ ಡಿಸ್ಟಿಕ್ ಜಮಖಂಡಿ ತಾಲೂಕು ಒಂದು ಚಿಕ್ಕ ಹಳ್ಳಿಯಿಂದ ಇದ್ದಂತ ವ್ಯಕ್ತಿ. ನಂದು ತುಂಬಾ ಒಂದು ಕಷ್ಟದ ಒಂದು ಜೀವನ ಅಂತ ಹೇಳ್ಬೋದು. ಯಾಕಂದ್ರೆ ಬಡತನ ಪರಿಸ್ಥಿತಿ. ಯಾಕಂದ್ರೆ ನಾನು ಎಜುಕೇಶನ್ ಮಾಡಿದೆಲ್ಲ ಒಂದು ಹಳ್ಳಿಯಲ್ಲಿ. ಅಲ್ಲಿಂದ ನಾನು ಸಿಟಿಗೆ ಬಂದೆ. 7ನೇ ಕ್ಲಾಸ್ ಅಲ್ಲಿ ನಾನು ಊರ್ ಬಿಟ್ಟಿದ್ದು ಫ್ರೆಂಡ್ಸ್. 7ನೇ ಕ್ಲಾಸ್ ಅಲ್ಲಿ ಊರ್ ಬಿಟ್ಟು ಹಾಸ್ಟೆಲ್ ಅಲ್ಲಿ ಎಜುಕೇಶನ್ ಸ್ಟಾರ್ಟ್ ಮಾಡಿದೆ. ಎಜುಕೇಶನ್ ಕಂಪ್ಲೀಟ್ ಆಯ್ತು 10th ವರೆಗೂ. 10th ಆದ ನಂತರ ನೆಕ್ಸ್ಟ್ ಆದ್ರೆ 10th ನಾನು ಮುಗಿಸ್ಬೇಕಾದ್ರೂ ಸಹ ನನ್ನ ಜರ್ನಿ ಯಾವ ರೀತಿ ಅಂತಂದ್ರೆ, ನನ್ನ ಸ್ಕೂಲಿಗೆ ಬೇಕಾದಂತ ಫೀಸು ನನ್ನ ಹಾಲಿಡೇ ಏನ್ ಬರ್ತೈತಲ್ಲ, ಆ ಹಾಲಿಡೇಯಲ್ಲಿ ನಾನು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಬಿಟ್ಟು ನಾನು ಇಡೀ ಒಂದು ವರ್ಷಕ್ಕೆ ಆಗುವಂತ ಸ್ಕೂಲ್ ಫೀಸ್ ಇರ್ಬೋದು, ಬಟ್ಟೆ ಇರ್ಬೋದು, ಅದನ್ನೆಲ್ಲ ನಾನು ರೆಡಿ ಮಾಡ್ಕೊತಾ ಇದ್ದೆ ಫ್ರೆಂಡ್ಸ್. ಅದೇ ರೀತಿ ನೆಕ್ಸ್ಟ್ SLC ಮುಗೀತು. ಆನಂತರ ಏನ್ ಮಾಡ್ಬೇಕು ಅಂದ್ರ ಒಂದ್ ಅವಕಾಶ ಬಂದದ್ದೇನಂದ್ರ ITI ಮಾಡಿದ್ರೆ ಬೇಗ ಕೆಲಸ ಸಿಗ್ತಾ, ಮನೆಯಲ್ಲೆಲ್ಲರಿಗೆ ಹೆಲ್ಪ್ ಆಗ್ಬೋದು ಅಂತ ಹೇಳ್ಬಿಟ್ಟು ITI ಮಾಡಿದೆ. ITI ಮಾಡ್ಬೇಕಾದ್ರು ಅಲ್ಲಿ ಡೊನೇಷನ್ ಹೆಚ್ಚ ಕಮ್ಮಿ 2,000 ರೂಪಾಯಿ ಕೊಡ್ಲಿಕ್ಕೆ ನನ್ ಕಡೆ ದುಡ್ಡಿರ್ಲಿಲ್ಲ ಫ್ರೆಂಡ್ಸ್. ಅಂತ ಒಂದ್ ಕಷ್ಟದ ಪರಿಸ್ಥಿತಿ ಇತ್ತು. ಹೇಗೋ ಒಬ್ರು ಯಾರೋ ನಮ್ಮ ರಿಲೇಷನ್ ಮುಖಾಂತರ ಅಲ್ಲಿ ಒಂದು ಅವಕಾಶ ಸಿಕ್ತು. ಅಲ್ಲಿ ಹಾಸ್ಟೆಲ್ ಅಲ್ಲಿ ಇದ್ದೆ, ಬಟ್ ಊಟಕ್ಕೆ ಎಲ್ಲದಕ್ಕೂ ನಮ್ ರಿಲೇಷನ್ ಒಬ್ರು ಹೆಲ್ಪ್ ಮಾಡಿದ್ರು. ಆ ಟೈಮಲ್ಲಿ ಅಷ್ಟೇ ನಾನು ಕಾಲೇಜ್ಗೆ ಹೋಗ್ತಾ ಇದ್ದೆ. ಬೆಳಗಿನ ಜಾವ 5 ಗಂಟೆಗೆ ಎದ್ಬಿಟ್ಟು ಪೇಪರ್ ಹಾಕ್ತಾ ಇದ್ದೆ. ಅದೇ ಜೊತೆಯಲ್ಲಿ ಹಾಲು ಹಾಕ್ತಾ ಇದ್ದೆ ಫ್ರೆಂಡ್ಸ್. ಅಷ್ಟಾದ್ರೂ ಸಹ ಸಾಕಾಗ್ತಾ ಇರ್ಲಿಲ್ಲ. ಜೊತೆಯಲ್ಲಿ ಅಂದ್ರೆ ಹೋಲ್ಸೇಲ್ ಒಂದು ಬಾರಲ್ಲಿ ಹೋಲ್ಸೇಲ್ ವೈನ್ ಶಾಪ್ ಅಲ್ಲಿ ಸಹ ನಾನು ಕೆಲಸ ಮಾಡಿದೆ. ಯಾಕಂದ್ರೆ ಈ ಕಡೆ ಬಂದದ್ದು ನನ್ಗೆ ಪ್ರತಿ ತಿಂಗಳು ಸ್ಕೂಲು, ಬಟ್ಟೆಗೆ ಅಥವಾ ನನಗೆ ಚಿಕ್ಕ ಖರ್ಚಿಗೆ ನಾನು ಇನ್ನೊಬ್ರ ಕಡೆ ಡಿಪೆಂಡ್ ಆಗ್ಬಾರ್ದು, ಅಥವಾ ನಮ್ಮ ಫ್ಯಾಮಿಲಿ ಕಡೆನು ಕೇಳುವಂತ ಪರಿಸ್ಥಿತಿ ಇರ್ಲಿಲ್ಲ. ನಾನು ಅದನ್ನ ರೆಡಿ ಮಾಡ್ಕೊತಾ ಇದ್ದೆ. ಮಾಡ್ಕೊಂಡು ITI ಮುಗೀತು. ಮುಗಿದ ತಕ್ಷಣ ಕೆಲಸ ಸರ್ಚ್ ಮಾಡ್ತಾ ಹೋದೆ. ಪುನಾದಲ್ಲಿ 1 ವರ್ಷ ಕೆಲಸ ಮಾಡಿದೆ. ಅಲ್ಲಿನೂ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ. ಅದ್ರ ಜೊತೆಯಲ್ಲಿ ಬೆಂಗಳೂರಿಗೆ ಇಂಟರ್ವ್ಯೂ ಬಂತು, ಒಂದು CNC ಕೋರ್ಸ್ ಅಂತೇಳಿ. ಆ ಕೋರ್ಸಿಗೆ ಬೆಂಗಳೂರಿಗೆ ಬಂದೆ. ಬಂದ್ ಕೋರ್ಸ್ ಇನ್ನೂ ಮುಗ್ದಿರ್ಲಿಲ್ಲ. ನನ್ಗೊಂದು ಇಲ್ಲಿ ಒಂದು MNC ಕಂಪನಿಯಲ್ಲಿ ಕೆಲಸ ಸಿಕ್ತು. ಕೆಲಸ ಮಾಡ್ತಾ ಇದ್ದೆ. ಫಸ್ಟ್ ಸ್ಯಾಲರಿ ಫ್ರೆಂಡ್ಸ್ ನಂದು 950 ರೂಪಾಯಿ ಫ್ರೆಂಡ್ಸ್. 950 ಜರ್ನಿ ಸ್ಟಾರ್ಟ್ ಆಯ್ತು. ಇಲ್ಲೇನು ಸಹ ಯಾಕಂದ್ರೆ ನಾನು ಚಿಕ್ಕವನಿದ್ದಾಗಿಂದು ಅಷ್ಟೇನೆ ಏನಾರ ಒಂದು ಪಾರ್ಟ್ ಟೈಮ್ ಅಲ್ಲಿ ವರ್ಕ್ ಮಾಡ್ಬೇಕು ಅನ್ನೋದೊಂದು ನಂದೊಂದು ಹಾಬಿ. ಇಲ್ಲಿನೂ ಸಹ ಯಾಕಂದ್ರೆ ಒಂದೇ ಸಂಬಳ ಆಗಲ್ಲ, ಸಂಬಳ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಪಾರ್ಟ್ ಟೈಮ್ ಅಲ್ಲಿ ಫೋಟೋ ಫ್ರೇಮ್ ವರ್ಕ್ ಆಗ್ತಾ ಇದ್ದೆ. ಅದ್ರ ಜೊತೆಲಿ ಎಲೆಕ್ಟ್ರಿಕಲ್ ವೈಂಡಿಂಗ್ ಇರ್ಬೋದು ಅಥವಾ ಎಲೆಕ್ಟ್ರಿಕಲ್ ನಾನು ವರ್ಕ್ ಮಾಡ್ತಾ ಬಂದೆ. ಅದೇ ವರ್ಕ್ ಮಾಡ್ತಾ ಬರ್ಬೇಕಂತಂದ್ರೆ ಜಸ್ಟ್ ನಮ್ ಕಂಪನಿಯಲ್ಲಿ ತುಂಬಾ ಜನ ಎಲ್ಲರೂ ಅವತ್ತು ಮೋದಿಕೇರ್ ಜರ್ನಿ ಸ್ಟಾರ್ಟ್ ಮಾಡಿದ್ರು. ತುಂಬಾ ಜನ ಹೆಚ್ಚ ಕಮ್ಮಿ ನನಗೆ ಗೊತ್ತಿದ್ದಂಗೆ
ಒಂದು 40ರಿಂದ 50 ಜನ ನಮ್ಮ ಫ್ಯಾಕ್ಟ್ರಿಯಲ್ಲಿ ಒಂದು ಅವಕಾಶ ತಗೊಂಡಿದ್ರು. ನಾನು ಸಹ ಯಾಕಂದ್ರೆ ಪಾರ್ಟ್ ಟೈಮ್ ಅಲ್ಲಿ ಏನ್ ಮಾಡೋದು ಅಂತ ನಾನಾಗೆ ವಾಲಂಟರಿ ನಮ್ ಫ್ರೆಂಡ್ ಕೇಳಿದೆ. ಇಲ್ಲ, ಇದು ಮನೆ ದಿನನಿತ್ಯ ಬೇಕಾದಂತ ವಸ್ತುಗಳನ್ನ ಯೂಸ್ ಮಾಡಿದ್ರೆ ನಮಗೆ ಎಕ್ಸ್ಟ್ರಾ ಒಂದು 100, 200, 500 ರೂಪಾಯಿ ಇನ್ಕಮ್ ಬರುತ್ತಾ ಅಂತ ಹೇಳಿದ್ರು. ಫ್ರೆಂಡ್ಸ್, ಅದನ್ನ ನಾನು ಸ್ಟಾರ್ಟ್ ಮಾಡಿದೆ. ಅದೇ ನಿಮಗೆಲ್ಲರಿಗೂ ಎಲ್ಲ ಗೊತ್ತಿರುವಂತದ್ದು ಗಾಡ್ ಗಿವನ್ ಅವಕಾಶ ಅಂತ ಹೇಳ್ಬೋದು, ಮೋದಿ ಕೇರ್. ನನ್ ಜರ್ನಿ ಸ್ಟಾರ್ಟ್ ಆಯ್ತು. ನನ್ ಜರ್ನಿ ಸ್ಟಾರ್ಟ್ ಆದಾಗ ಫ್ರೆಂಡ್ಸ್, ನನ್ ಜರ್ನಿ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆದಾಗೆ ಎಷ್ಟೊಂದ್ ಜನಗಳು ನಾವು ತುಂಬಾ ಒಂದು ಕನಸಂದ್ರೇನೆ ಗೊತ್ತಿರ್ಲಿಲ್ಲ. ತುಂಬಾ ಜನ ಏನಂತಂದ್ರೆ ಇದರಲ್ಲಿ ಒಂದು 500ರಿಂದ 1000 ರೂಪಾಯಿ ಸಿಕ್ಕ್ರ ಸಾಕು ಅಂತ ಹೇಳಿ ಒಳಗಡೆ ಬಂದೆ. ಬಂದ ನಂತರ ನಮ್ ಜೊತೆಯಲ್ಲಿ ತುಂಬಾ ಜನ 4ರಿಂದ 5,000 ಜನಗಳು ಕೆಲಸ ಮಾಡ್ತಾ ಇದ್ರು. ಎಲ್ಲರಿಗೆ ಒಂದು ಏನೋ ಹೇಳಿದ್ರೆ ನಮ್ ದೊಡ್ಡ ಬಿಸ್ನೆಸ್ ಆಗುತ್ತೆ ಅಂತ ಹೇಳಿ ತುಂಬಾ ಒಂದು ಆಶಾಭಾವನೆ ಇಟ್ಕೊಂಡ್ ಬಂದೆ. ಎಷ್ಟೊಂದ್ ಜನಗಳಿಗೆ ಹೇಳ್ತಾ ಹೋದೆ. ಒಬ್ರಿಗೆ ಹೇಳಿದೆ, ಇಬ್ಬರಿಗೆ ಹೇಳಿದೆ, 10 ಜನಕ್ಕೆ ಹೇಳಿದೆ, 100 ಜನಕ್ಕೆ ಹೇಳಿದೆ. ಫ್ರೆಂಡ್ಸ್, ಯಾರು ಸಹ ನನಗ್ ಸಾಥ್ ಕೊಡ್ಲಿಲ್ಲ. ಒಬ್ರು ಸಹ ಸ್ಪಾನ್ಸರ್ ಆಗ್ಲಿಲ್ಲ. ಖಂಡಿತ ಅದನ್ನಾದ್ರೂ ಸಹ ನಮ್ಮ ಇಲ್ಲಿ ನಾನು ಜರ್ನಿ ಸ್ಟಾರ್ಟ್ ಮಾಡಿದಾಗ MG ರೋಡ್ ಎಲ್ಲ ಆಫೀಸ್ ಇತ್ತು. ನಮ್ ಫ್ರೆಂಡ್ ಒಬ್ರು ತ್ಯಾಗರಾಜ್ ಅಂತಿದ್ರು. ಇಲ್ಲ, ನೀ ಇದ್ರ ಬಗ್ಗೆ ಡೀಟೇಲ್ ತುಂಬಾ ಒಂದು ಇನ್ಫಾರ್ಮೇಶನ್ಸ್ MG ರೋಡ್ ಹೋದ್ರೆ ಸಿಗುತ್ತೆ ಅಂತಂದ್ರು. MG ರೋಡ್ ಅಂದ್ರೆ ಒಂದು ಕೇಳಕ್ಲಿಕ್ಕೆ ತುಂಬಾ ಒಂದು ಅದ್ಭುತ ಅಂತ ಹೇಳ್ಬೋದು. ಯಾಕಂದ್ರೆ MG ರೋಡ್ ಅಂದ ತಕ್ಷಣ ಒಂದು ಫೇಮಸ್ ಆಗಿರುತ್ತೆ ಹೆಸರು. MG ರೋಡಿಗೆ ಹೋದ ತಕ್ಷಣ ಅಲ್ಲಿ ಒಂದು BOM ಅಂತ ಹೇಳಿ ಸೆಮಿನಾರ್ ನಡೀತಾ ಇತ್ತು. ತುಂಬಾ ರಶ್ ಇತ್ತು. ಸಂಡೇ ಆ ದಿವಸ ನಾನು ಹೋಗಿದ್ದು. ತುಂಬಾ ಜನಗಳಿದ್ರು. ಅದೆಲ್ಲ ಏನೋ ಕಾರ್ ತಗೋಬಹುದು, ಫಾರಿನ್ ಟ್ರಿಪ್ ಹೋಗ್ಬೋದು, ಪ್ರತಿಯೊಂದು ಏನೇನು ತುಂಬಾ ಕನಸುಗಳನ್ನ ಹೇಳಿದ್ರು. ನಿಜವಾಗ್ಲು ನಮಗೆ ಕಾರ್ ತಗೋಬಹುದಾ, ಬಂಗ್ಲೆ ತಗೋಬಹುದಾ ಅಂತಂದ್ರೆ ನಂಬ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಜಸ್ಟ್ ಏನೋ ಹೇಳ್ತಾರೆ ಇವ್ರು, ಸುಮ್ನೆ ಕಂಪ್ನಿಯವರು ದುಡ್ಡು ಕೊಟ್ಟು ಹೇಳಿಸ್ತಾ ಇರ್ಬೋದು ಅಂತ ಹೇಳಿ ಅನ್ಕೊಂಡೆ. ಅದೇ ಒಂದು ಜೋಶಲ್ಲಿ ಫ್ರೆಂಡ್ಸ್ ಬಂದ್ಬಿಟ್ಟು ನಮ್ಮ ಫ್ರೆಂಡ್ಸ್ ಗೆಲ್ಲ ಹೇಳಿದೆ. ತುಂಬಾ ಜನಗಳಿಗೆ ಅವ್ರಿಗೆಲ್ಲರಿಗೂ ಇಲ್ಲ, ನಾನು ಫಾರಿನ್ ಟ್ರಿಪ್ ಹೋಗ್ತೀನಿ, ಕಾರ್ ತಗೋತೀನಿ, ಲಕ್ಷ ಇನ್ಕಮ್ ಮಾಡ್ತೀನಿ ಅಂತ ಹೇಳಿ. ಫ್ರೆಂಡ್ಸ್, ನನಗೆಲ್ಲರೂ ಸಹ ಮೇಲಿಂದ ಕೆಳಗಡೆ ನೋಡಿದ್ರು. ಯಾಕಪ್ಪ ಮೇಲಿಂದ ಕೆಳಗಡೆ ನೋಡಿದ್ರು ಅಂದ್ರೆ, ನನ್ನ ಹತ್ತಿರ ಒಂದು ಸೈಕಲ್ ಇತ್ತು. ಆ ಸೈಕಲ್ ಯಾವುದೇ ಬಸ್ ಸ್ಟಾಪ್ ಅಲ್ಲಿ ನಿಲ್ಸಿದ್ರು ಯಾರು ಎತ್ಕೊಂಡು ಹೋಗ್ತಾ ಇರ್ಲಿಲ್ಲ ಅಂತ ಒಂದು ಸೈಕಲ್ ಇತ್ತು. ನೆಕ್ಸ್ಟ್ ಅವಾಗ ತುಂಬಾ ಫೇಮಸ್ ಆಗಿರುವಂತ ಪ್ಯಾರಾಗನ್ ಚಪ್ಪಲಿ. ಆ ಪ್ಯಾರಾಗನ್ ಚಪ್ಪಲಿ ಇತ್ತು. ಅವ್ರು ಹೇಳಿದ್ರು ನಮ್ ಜೊತೆಲಿದ್ದಂತವ್ರು, ಫಸ್ಟ್ ನೀನು ಸೈಕಲ್ ಚೇಂಜ್ ಮಾಡು, ಪ್ಯಾರಾಗನ್ ಚಪ್ಪಲಿ ಚೇಂಜ್ ಮಾಡು, ಆನಂತರ ನೀನು ಫಾರಿನ್ ಟ್ರಿಪ್ ಹೋಗುತ್ತೆ ಅಥವಾ ಲಕ್ಷ ಇನ್ಕಮ್ ಮಾಡ್ಕೊಡತ್ತೆ ಅಂತ ಹೇಳಿ. ಫ್ರೆಂಡ್ಸ್, ನಾನೇನ್ ಮಾಡ್ಲಿಲ್ಲ. ಜಸ್ಟ್ ಯಾರು ಬೇಕು ಅಂತ ಹೇಳ್ತಾರೆ ವಸ್ತುಗಳು ಕೊಡ್ತಾ ಹೋದೆ. ಟ್ರೈನಿಂಗ್ಗಳು, ಫಂಕ್ಷನ್ ಅಟೆಂಡ್ ಆಗ್ತಾ ಹೋದೆ. ತುಂಬಾ ಜನ ನನ್ನ ಜೊತೆಯಲ್ಲಿ 100 ಜನಕ್ಕೆ ನಾವು ಅಪ್ರೋಚ್ ಮಾಡಿರ್ಬೋದು. ಒಬ್ರು ಸಹ ಸ್ಟಾರ್ಟ್ ಮಾಡಿಲ್ಲ. ಒಬ್ಬೊಬ್ರು ನಮ್ ರಿಲೇಷನ್ ಒಬ್ರು ಸ್ಟಾರ್ಟ್ ಮಾಡಿದ್ರು. ಅವ್ರು ಜಸ್ಟ್ ಅದರ ಸ್ವಲ್ಪ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ರು. ಅದೇ ರೀತಿ ಹಂಗೆ ನಾನು ತುಂಬಾ ಜನಕ್ಕೆ ಅವಕಾಶ ಕೊಡ್ತಾ ಹೋದಾಗೆ ಒಂದು ಟೈಮ್ ಅಲ್ಲಿ ಒಂದು ನಮ್ಮ ಫ್ರೆಂಡ್ಸ್ ಒಂದು ಟೀ ಶಾಪ್ ಇತ್ತು. ಆ ಟೀ ಕುಡಿಬೇಕಾದ್ರೆ ನಮ್ಗೊಬ್ಬ ವ್ಯಕ್ತಿ ಭೇಟಿ ಆದ್ರು. ಅವರು ಜಸ್ಟ್ ಯಾವ್ರು ಅಂತ ಮಾತಾಡ್ತಾ ಹೋದ್ರಾಗೆ ಗೊತ್ತಾಯ್ತು ಇದು ನಮ್ಮ ಊರ್ ಕಡೆಯವ್ರು ಅಂತ ಹೇಳ್ಬಿಟ್ಟು. ಅವ್ರು ಇವತ್ತು GBD ಕ್ರಿಯೇಟ್ ಆಗಿದ್ದಾರೆ. ಅವರು ಶಿವಾಜಿ ಅಂತ ಹೇಳ್ಬಿಟ್ಟು. ಖಂಡಿತ ಅವರು ಸ್ಟಾರ್ಟ್ ಮಾಡಿದಾಗೆ ನಾವು ಟೌನ್ ಹಾಲ್ ಪ್ರೋಗ್ರಾಮ್ಗೆಲ್ಲ ಹೋಗ್ತಾ ಇದೀವಿ. ಟೌನ್ ಹಾಲ್ ಪ್ರೋಗ್ರಾಮ್ಗೆಲ್ಲ ಹೋದಾಗೆ ಎಷ್ಟೋ ಜನಗಳನ್ನ ಇನ್ವೈಟ್ ಮಾಡ್ತಾ ಇದೀವಿ. ಫ್ರೆಂಡ್ಸ್, ಒಬ್ರು ಬರ್ತಾ ಇರ್ಲಿಲ್ಲ. ಅಲ್ಲಿ ಜೊತೆಯಲ್ಲಿ ನನಗ್ ಸಾಥ್ ಕೊಟ್ಟಾರಂದ್ರೆ ಶಿವಾಜಿ ಸರ್ ಅಂತ ಹೇಳ್ಬೋದು. ಖಂಡಿತ, ಯಾಕಂದ್ರೆ ಇಬ್ರು ಜೊತೆಯಲ್ಲಿ ಹೋಗ್ತಾ ಇದೀವಿ. ಒಬ್ರು ಮುಖ ಒಬ್ರು ನೋಡ್ತಾ ಇದೀವಿ. ಒಬ್ರು ಗೆಸ್ಟ್ ಬರ್ತಾ ಇರ್ಲಿಲ್ಲ. ಎಷ್ಟೊಂದ್ ಜನ ಬರ್ತೀವಿ ಅಂತ ಹೇಳ್ತಾ ಇದ್ರು. ಫ್ರೆಂಡ್ಸ್, ಒಬ್ರು ಸಹ ಬರ್ತಾ ಇರ್ಲಿಲ್ಲ. ಜಸ್ಟ್ ಏನಪ್ಪಾ ಮಾಡುದು, ನಮ್ಮ ರಾಜು ಸರ್ ಮತ್ತೆ ವಿಜಯ್ ಸರ್ ಕೇಳ್ತಾ ಇದ್ರು, ಅಥವಾ ನಮ್ಮ ಅಪ್ಲೈನ್ಗಳು ಕೇಳ್ತಾ ಇದ್ರು, ನಿಮ್ ಕಡೆಯಿಂದ ಎಷ್ಟು ಜನ ಬಂದಿದ್ದಾರೆ ಏನು ಅಂತ ಹೇಳ್ಬಿಟ್ಟು. ಸರ್, ತುಂಬಾ ಜನ ಬರ್ತಾ ಇದಾರೆ ಸರ್, ಬರ್ತಾ ಇದಾರೆ ಅಂತ ಹೇಳ್ಬಿಟ್ಟು ವೇಟ್ ಮಾಡ್ತಾ ಇದೀವಿ. ಅಲ್ಲಿ 6 ಗಂಟೆ ಪ್ರೋಗ್ರಾಮ್ ಸ್ಟಾರ್ಟ್ ಅಂದ್ರೆ 6:30ವರೆಗೂ ಔಟ್ ಸೈಡ್ ವೇಟ್ ಮಾಡ್ತಾ ಇದೀವಿ. 6:30, 7 ಗಂಟೆ ಒಳಗಡೆ ಹೋಗ್ತಾ ಇದೀವಿ. ಫ್ರೆಂಡ್ಸ್, ಈ ರೀತಿ ಎಷ್ಟು ಜನಗಳು ಬರ್ತೀವಿ ಅಂತ ಹೇಳಿ ಬಂದಿಲ್ಲ. ಬಟ್ ಆದ್ರೂ ಸಹ ಹಿಂದಿಲ್ ನಾಳೆ ಬಂದೇ ಬರ್ತಾರಂತೆ ವರ್ಕ್ ಮಾಡ್ತಾ ಬಂದ್ವಿ. ಫ್ರೆಂಡ್ಸ್, ವರ್ಕ್ ಮಾಡ್ತಾ ಹೋದಾಗೆ ಅದ್ರಾಗ ಕೆಲವೊಂದು ಫೀಲ್ಡ್ ವರ್ಕ್ ಹೋದಾಗೆ ವಿಜಯ್ ಸರು ಅಥವಾ ರಾಜು ಸರ್ ನಮ್ ಫೀಲ್ಡ್ ವರ್ಕ್ ಬರ್ತಿದ್ರು. ಫೀಲ್ಡ್ ವರ್ಕ್ ಬಂದಾಗೆ ಅಲ್ಪ ಸ್ವಲ್ಪ ಇನ್ಕಮ್ ಬರ್ತಿತ್ತು. ಫ್ರೆಂಡ್ಸ್, ನನ್ಗಂತೂ ನಿಜವಾಗ್ಲು ಇವತ್ತು ಎಷ್ಟೊಂದ್ ಜನಗಳಿಗೆ ಚೆಕ್ ಅಂತ ಹೇಳಿದ್ರೆ ಇವಾಗ ಇಮಿಡಿಯೇಟ್ ಇವತ್ತು ಮಾಡಿದ್ರೆ ನೆಕ್ಸ್ಟ್ ಮಂತ್ ಚೆಕ್ ಬರುತ್ತಾ. ನಮಗೆ ಹೆಚ್ಚ ಕಮ್ಮಿ ಒಂದು 3 ತಿಂಗಳು 6 ತಿಂಗಳವರೆಗೂ ಫ್ರೆಂಡ್ಸ್ ಒಂದು ಚೆಕ್ನು ಸಹ ಬರ್ತಿಲ್ಲ. ಬಟ್ ಆದ್ರೂ ಜಸ್ಟ್ ಏನೋ ನಮ್ದು ನಿಜವಾಗ್ಲು ಬಿಸ್ನೆಸ್ ಅಂತ ಅನ್ಕೊಂಡಿರಲ್ಲ. ಸುಮ್ನೆ ಏನೋ ಒಂದು ಫಂಕ್ಷನ್ ಅಲ್ಲಿ ಟೌನ್ ಅಲ್ಲೇ ಹೋದಾಗೆ ಫ್ರೆಂಡ್ಸ್, ನಿಜವಾಗ್ಲು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾವ ರೀತಿ ಇರ್ತಾರೋ ಆ ರೀತಿ ನಮ್ಮ ಅಪ್ಲೈನ್ಗಳು ಇರ್ಬೋದು, ಅಥವಾ ನಮ್ಮ ಇರುವಂತ ಅಲ್ಲಿ ತುಂಬಾ ಜನ ಸೀನಿಯರ್ ಲೀಡರ್ಗಳು ಏನ್ ಇವತ್ತು ದಿಲ್ಸೆ ಕಾರ್ಯಕ್ರಮದಲ್ಲಿ ಬಂದು ಹೋಗ್ತಾ ಇದಾರಲ್ಲ, ಇವರೆಲ್ಲರೂ ನಮ್ ಜೊತೆಯಲ್ಲಿ ಇರ್ತಾ ಇದ್ರು. ಖಂಡಿತ ಅಲ್ಲಿ
ಬಿಸ್ನೆಸ್ ಅಂತೂ ಆಗ್ತಾ ಬಿಡುತ್ತೆ ಗೊತ್ತಿಲ್ಲ. ಅವ್ರು ನಮ್ ಕಷ್ಟ ಸುಖ ಕೇಳೋರು, ಅವ್ರ ಕಷ್ಟ ಸುಖ ಹೇಳಿ ಶೇರ್ ಮಾಡ್ಕೊಳ್ಳೋರು, ಒಂಥರ ಫ್ಯಾಮಿಲಿ ಆಗಿರ್ತದೆ. ಅವ್ರು ಬಿಸ್ನೆಸ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಬಟ್ ಫ್ಯಾಮಿಲಿ ಫ್ರೆಂಡ್ಸ್ ಆಗಿ ಒಂದು ಎಂಜಾಯ್ಮೆಂಟ್ ಮಾಡ್ತಾ ಇದೀವಿ ಆ ಟೈಮಲ್ಲಿ. ಅದ್ರ ಜೊತೆಲಿ ನಮಗೆ ಇನ್ನೊಂದೇನಂದ್ರೆ ತುಂಬಾ ಟೌನ್ ಅಲ್ಲಿ ತುಂಬಾ ರಶ್ ಆಗ್ತಾ ಇತ್ತು. ಬಟ್ ನಮ್ ಕೆಲಸ ಏನಂತಂದ್ರೆ ಆ ನಮ್ಮ ಪುಟ್ಟಸ್ವಾಮಿ ಸರ್ ಅಂತಿದ್ದಾರೆ, ಪುಟ್ಟಸ್ವಾಮಿ ಸರ್ ಮತ್ತೆ ನಾವು ಅಲ್ಲಿ ಜನಗಳನ್ನೆಲ್ಲ, ಅಲ್ಲಿ ನಮ್ಮ ಲೀಡರ್ಗಳು ಯಾರು ಹೋಗ್ತಾರಲ್ಲ ಅವ್ರು ಹೋಗೋವ್ರಿಗೆ ನಾವು ದಾರಿ ಮಾಡ್ಕೊಡು. ಅದು ನಮ್ ಸ್ವಲ್ಪ ಒಂದು ಕಾಳಜಿ ಅಂತ ಹೇಳ್ಬೋದು. ನಮ್ ಫಂಕ್ಷನ್ ಅದು. ಅವ್ರಿಗೆಲ್ಲರಿಗೂ ಲೀಡರ್ಗಳನ್ನೆಲ್ಲ ಅಂದ್ರೆ ಲೀಡರ್ಗಳಿಗೆ ಹೋಗ್ಲಿಕ್ಕೆ ದಾರಿ ಮಾಡ್ಕೊಟ್ಟು ತುಂಬಾ ಜನ ಇರ್ತಾ ಇದ್ರು. ಅದ್ರ ಜೊತೆ ಇನ್ನೊಬ್ರು ಆ ನಂಜಪ್ಪ ಸರ್ ಅಂತ ಹೇಳ್ಬಿಟ್ಟು, ಪ್ರೇಮಾ ಮೇಡಮ್ ಅವ್ರ ಹಸ್ಬೆಂಡ್, ಅವ್ರು ನಮ್ಗೆ ಇನ್ಚಾರ್ಜ್. ಸ್ವಲ್ಪ ಬೇಕಾದ್ರೆ ಕೊಂಡು ಅಲ್ಲಿ ಹೋಗು ಇಲ್ಲಿ ಹೋಗು ಅಂತ ನಮ್ಗೆ ಹೇಳ್ತಾ ಇದ್ರು. ನಿಜ ಫ್ರೆಂಡ್ಸ್ ಹೇಗಿರ್ತಿತ್ತು ಅಂದ್ರೆ ಅಲ್ಲಿ ಏನೋ ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ ಅಂದ್ರೆ ಅಲ್ಲಿ ನಾವೇ ಒಂಥರ ಆ ಎಲ್ಲಾನು ನೋಡ್ಕೊಂಡು ನಮ್ ಫ್ಯಾಮಿಲಿ ಪ್ರೋಗ್ರಾಮ್ ಅಂತೇಳಿ ಆ ರೀತಿ ಒಂದು ಇನ್ವಾಲ್ವ್ ಆಗ್ಬಿಟ್ಟು ನಾವು ವರ್ಕ್ ಮಾಡ್ತಾ ಹೋದ್ವಿ. ಫ್ರೆಂಡ್ಸ್ ಇದೇ ರೀತಿ ಜರ್ನಿ ನಡೀತಾ ಹೋಯ್ತು. ಇನ್ನೊಂದು ಆ ಒಂದು ಕಂಠೀರವ ಸ್ಟೇಡಿಯಂ ಅಲ್ಲಿ, ಕೋರಮಂಗಲ ಇಂಡೋರ್ ಸ್ಟೇಡಿಯಂ ಅಲ್ಲಿ ಒಂದು ಪ್ರೋಗ್ರಾಮ್ ಆಯ್ತು. ಫ್ರೆಂಡ್ಸ್ ನಿಜವಾಗ್ಲೂ ಮೋದಿಗೇರ್ ಮಾಡ್ತಾ ಇದೀವಿ. ಬಟ್ ಇಂಡೋರ್ ಸ್ಟೇಡಿಯಂ ಅಲ್ಲಿ ಏನ್ ಪ್ರೋಗ್ರಾಮ್ ಆಯ್ತು ಅದನ್ನ ಪ್ರಶಾಂತ್ ಸರ್ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಆ ಪ್ರೋಗ್ರಾಮ್ ಅಲ್ಲಿ ಯಾಕಂದ್ರೆ ನಮ್ಮ ಆರಾಧ್ಯ ದೈವ ಅದ ಆ ದೇವ್ರು ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ಸಮೀರ್ ಮೋದಿ ಸರ್ ಬಂದಿದ್ರು. ಆ ಸಮೀರ್ ಮೋದಿ ಸರ್ ಬಂದ್ರ ಅವ್ರಿಗೆ ಕೊಡುವಂತ ಒಂದು ಎಂಟ್ರಿ ಇರ್ಬೋದು, ಅವ್ರದೊಂದು ಪ್ಯಾಷನ್, ನಿಜವಾಗ್ಲೂ ಅಲ್ಲಿ ಜನಗಳ ಜೊತೆ ಪ್ರಶಾಂತ್ ಸರ್ ಹೇಳಿದಂಗೆ ಅವರು ಯಾವತ್ತೂ ಸಹ ಮೇನ್ ಡೋರ್ ಇಂದ ಬರ್ಲಿಲ್ಲ, ಅಥವಾ ಆ ಸ್ಟೇಜ್ ಇಂದ ಇಮಿಡಿಯೇಟ್ ಫ್ರಂಟ್ ಅಲ್ಲಿ ಕುತ್ಕೊಂಡ ಬರ್ಲಿಲ್ಲ. ಎಲ್ಲೋ ಒಂದು ಮೂಲೆಯಲ್ಲಿ ಅಥವಾ ದೊಡ್ಡ ಒಂದು 3-4 ಫ್ಲೋರ್ ಇಂದ ಅಲ್ಲಿಂದ ಜಂಪ್ ಮಾಡ್ಕೊಂಡು ನಮ್ಮೊಂದು ಬಾವುಟ ಹಿಡ್ಕೊಂಡ್ಬಿಟ್ಟು ಅಲ್ಲಿಂದ ಜೋರ್ ಕಿರ್ಚ್ಕೊತ ನಮ್ಮ ಜೊತೆಯಲ್ಲಿ ಅಲ್ಲಿ ಕ್ರೌಡ್ ಜೊತೆಲೆಲ್ಲ ಜನಗಳ ಜೊತೆ ಡ್ಯಾನ್ಸ್ ಮಾಡ್ಕೊಂಡ್ ಬರೋದ್ ನೋಡ್ರಿ ನಮ್ಗೆ ತುಂಬಾ ಅದ್ಭುತ ಅನಿಸ್ತು. ಯಾಕಪ್ಪ ಅಲ್ಲಿ ಬಂದ್ ನಮ್ ಜೊತೆ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ರು. ಎಷ್ಟು ಖುಷಿ ಆಗ್ತಾ ಇತ್ತಂದ್ರೆ ನಿಜವಾಗ್ಲೂ ಅವತ್ತೇ ನಾವು ಫಿದಾ ಆಗ್ಬಿಡ್ತೀವಿ. ಯಾಕಂದ್ರೆ ನಾನೊಂದು MNC ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದು. ನಮ್ದು ಅಕಸ್ಮಾತ್ ಯಾರು ಓನರ್ ಬರ್ತಾರಂತಂದ್ರೆ ನಮ್ಮನ್ನ ಹೆಚ್ಚ ಕಮ್ಮಿ ಒಂದು 15-20 ಅಡಿ ದೂರ ನಿಲ್ಲಿಸ್ತಾರೆ. ಓನರ್ ಬರ್ತಾರೆ, ಅವ್ರು ನೀವು ಜಸ್ಟ್ ಅವ್ರ ಹತ್ತಿರನೂ ಸುಳಿಬಾರ್ದು ಅಂತ ಹೇಳಿ ದೂರ ನಿಲ್ಲಿಸ್ತಿರ್ ಫ್ರೆಂಡ್ಸ್. ನಿಜವಾಗ್ಲೂ ನನಗ ಅನಿಸ್ತಾ ಇಲ್ಲಿ ಇಂತ ನಮ್ ಓನರ್ ಬರ್ತಾರಂದ್ರೆ ನಮ್ ಜೊತೆಯಲ್ಲಿ ಹೆಗಲ್ ಮೇಲೆ ಕೈ ಹಾಕೊಂಡ್ಬಿಟ್ಟು ಮಾತಾಡ್ತಾರಲ್ಲ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಅದನ್ನ ಮರಿಲಿಕ್ ಆಗಲ್ಲ. ಅದಕ್ಕೋಸ್ಕರ ನಾವು ನಿಜವಾಗ್ಲೂ ಮೋದಿಗೆ ಒಂದು ಫ್ಯಾನ್ ಅಂತ ಹೇಳ್ಬೋದು. ಅದೇ ರೀತಿ ಆ ಪ್ರೋಗ್ರಾಮ್ ಮುಗಿತ್ತು. ಅದಂತರ ನೆಕ್ಸ್ಟ್ ಚಿಕ್ಕ ಪುಟ್ಟು ವರ್ಕ್ ಮಾಡ್ತಾ ಹೋದ್ವಿ. ಅದ್ ಹೇಗೋ ಗೊತ್ತಿಲ್ಲ, ಅವಾಗ ಸಿಲ್ವರ್ ಅಚೀವರ್ ಆಯ್ತು. ಅದಂತರ ನೆಕ್ಸ್ಟ್ ಅಲ್ಲಿಗೆ ನಮಗೆ ಕೊಡೈಕೆನಾಲ್ ಟ್ರಿಪ್, ಅದ ಮುನ್ನಾರು ಅಲ್ಲೆಲ್ಲ ಕರ್ಕೊಂಡ್ ಹೋದ್ರು. ಅದಂತರ ನೆಕ್ಸ್ಟ್ ಅದು 6 ಮಂತ್ ಕಂಟಿನ್ಯೂ ಮಾಡಿದಕ್ಕೆ ಫ್ರೆಂಡ್ಸ್ ಹೇಳಿದಂಗೆ ಫಾರಿನ್ ಟ್ರಿಪ್ ಸಹ ಕ್ವಾಲಿಫೈ. ಎಷ್ಟೊಂದ್ ಜನ ನಮ್ ಫ್ರೆಂಡ್ಸ್ ಗೆಲ್ಲ ಹೇಳಿದೀವಿ ಫಾರಿನ್ ಟ್ರಿಪ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು, ಹೋಗಿ ಬಂದ್ ಫೋಟೋನ ಹಿಡ್ಕೊಂಡು ನಮ್ಮ ಫ್ರೆಂಡ್ಸ್ ಗೆಲ್ಲ ತೋರಿಸಿದ್ರು ಸಹ ಯಾರು ಕೆಲವೊಬ್ರಿಗೆ ನಂಬಿಕೆನೂ ಬಂದಿರ್ಲಿಲ್ಲ. ಫ್ರೆಂಡ್ಸ್ ಅದೇ ಜರ್ನಿ ಆಗ್ತಾ ಹೋಯ್ತು. ಆನಂತರ ನೆಕ್ಸ್ಟ್ ಇನ್ನೊಂದು ಪ್ರೋಗ್ರಾಮ್ ಆಯ್ತು. ಎಲ್ಲಿ ಒಂದು ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ ಲಾಂಚ್ ಆದಾಗೆ ಇಲ್ಲಿ ಯಶವಂತಪುರದಲ್ಲಿ ಒಂದು ಪ್ರೋಗ್ರಾಮ್ ಆಯ್ತು. ಅವಾಗೂ ಮತ್ತೆ ಸಮೀರ್ ಸರ್ ಬಂದಿದ್ರು. ಅದೆಲ್ಲ ಸಮೀರ್ ಸರ್ ತುಂಬಾ ಒಂದು ಲಾಂಚಿಂಗ್ ಎಲ್ಲ ಆಯ್ತು. ಜಸ್ಟ್ ಅವ್ರು ಹೊರಗಡೆ ಬಂದ್ಬಿಟ್ಟು ಜಸ್ಟ್ ಮಾತಾಡ್ತಾ ಇದ್ರು. ನಾವ್ ಎದಕ್ಕೋಸ್ಕರ ಹೊರಗಡೆ ಬಂದಾಗೆ ಸರ್ ಒಂದ್ ಸೆಲ್ಫಿ ಅಂತಂದ್ವಿ. ಸೆಲ್ಫಿ ಅಂತ ಹೇಳ್ಬಿಟ್ಟು ಹೇಳಿದ ತಡ ಇಮಿಡಿಯೇಟ್ ಅಂತ ಹೇಳ್ಬಿಟ್ಟು ಪಕ್ಕಕ್ಕೆ ನಿಲ್ಲಿಸ್ಕೊಂಡ್ಬಿಟ್ಟು ಫೋಟೋ ಹಿಡಿದ್ರು. ಆ ಫೋಟೋ ಹಿಡ್ಕೋಬೇಕಾದ್ರೆ ಫ್ರೆಂಡ್ಸ್ ಸರಿಯಾಗಿ ಕಾಣ್ತಾ ಇರ್ಲಿಲ್ಲ, ಸರಿಯಾಗಿ ಬೆಳಕ್ ಬರ್ತಾ ಇರ್ಲಿಲ್ಲ. ಇದರ ನೈ ಅಚ್ಚ ನೈ ಆತ ಫೋಟೋ ಇದರ ಅಂತ ಹೇಳ್ಬಿಟ್ಟು ಪಕ್ಕಕ್ಕೆ ಅವರೇ ಒಂದು ಹೆಗಲ ಮೇಲೆ ಕೈ ಹಾಕೊಂಡ್ಬಿಟ್ಟು ಫ್ರೆಂಡ್ಸ್ ಸೆಲ್ಫಿ ಎತ್ಕೊಂಡ್ರು. ಅದ್ರ ಜೊತೆಯಲ್ಲಿ ನಮ್ಮ ಡೌನ್ ಲೈನ್ ಸಹ ಇದ್ರು. ಅದ್ರ ಡೌನ್ ಲೈನ್ ಲಿಂಗರಾಜ್ ಸರ್ ಇದ್ರು. ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಇಂಥ ವ್ಯಕ್ತಿ ಇಷ್ಟೊಂದು ಒಂದು ಕಾಳಜಿ ಇದಾರಲ್ಲ, ಇಷ್ಟೊಂದು ನಮ್ಮ ಮೇಲೆ ಡೌನ್ ಲೈನ್, ನಾವು ಇನ್ನೂ ದೊಡ್ಡ ಅಚೀವ್ಮೆಂಟ್ ಇಲ್ಲ ಏನಿಲ್ಲ, ಅಂತವ್ರಿಗೆ ನಮ್ಗೆ ಇಷ್ಟೊಂದು ಕೇರ್ ಮಾಡ್ತಾರಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಆಯ್ತು. ಫ್ರೆಂಡ್ಸ್ ಇದೇ ರೀತಿ ಜರ್ನಿ ಆಗ್ತಾ ಹೋಯ್ತು. ಜಸ್ಟ್ ಅಲ್ಲಿ ಏನಂದ್ರೆ ಬಿಸ್ನೆಸ್ ಅಪ್ಸ್ ಡೌನ್ಸ್ ಆಗ್ತಾ ಇತ್ತು. ಅಪ್ಸ್ ಡೌನ್ಸ್ ಆಗ್ತಾ ಇದ್ದಾಗೆ ಫ್ರೆಂಡ್ಸ್ ನಾನು ಯಾಕಂದ್ರೆ ಹೇಳಿದ್ದೆ ಅವಾಗ್ಲೇ, ಯಾಕಂದ್ರೆ ನಮ್ಮ ಲೀಡರ್ಸ್ ಗಳು ಬಂದಾಗ ಮಾತ್ರ ಬಿಸ್ನೆಸ್ ಬರ್ತಿತ್ತು. ಲೀಡರ್ಸ್ ಗಳು ಬರ್ದಿದ್ದ ಫ್ರೆಂಡ್ಸ್ ಬಿಸ್ನೆಸ್ ಬರ್ತಾ ಇರ್ಲಿಲ್ಲ. ಬಟ್ ನಾನು ಶಿವರಾಜ್ ಸರ್ ಒಂದು ಯೋಚನೆ ಮಾಡಿದೀವಿ. ಎಸ್ ಸರ್, ಹಿಂಗಾದ್ರೆ ನಾವು ವರ್ಕ್ ಮಾಡಕ್ ಆಗಲ್ಲ. ಅಟ್ಲೀಸ್ಟ್ ನಾವೇ ನಿಂತ್ಕೋಬೇಕು. ನಾವೇ ಒಂದು ನಮ್ಮ ಟೀಮಿಗೆ ನಾವೇ ಒಂದು ಮುಂದಾಳತ್ವ ನಿಂತ್ಕೊಂಡು ಚಿಕ್ಕ ಯಾಕಂದ್ರೆ ನಮಗೆ ಅಷ್ಟು ದುಡ್ಡು, ಯಾಕಂದ್ರೆ ನಾನು ಓದಿದ್ದು ಜಾಸ್ತಿ ಸರಿಯಾಗಿ ಮಾತಾಡ್ಲಿಕ್ಕೂ ಬರ್ತಿರ್ಲಿಲ್ಲ. ನಮ್ಮ ಭಾಷೆ ತುಂಬಾ ಜನಕ್ಕೆ ಅರ್ಥ ಆಗ್ತಿರ್ಲಿಲ್ಲ, ಅವ್ರ ಭಾಷೆ ನಮಗೆ ಅರ್ಥ ಆಗ್ತಿರ್ಲಿಲ್ಲ, ಉತ್ತರ ಕರ್ನಾಟಕ ಭಾಷೆ. ಈಗ ಇವಾಗ ಟೌನ್ ಹಾಲ್ ಫಂಕ್ಷನ್ ಗಳು ಎಲ್ಲರೂ ಬಂದಾಗೆ ನಮ್ಮ ಉತ್ತರ ಕರ್ನಾಟಕ ದಿಗ್ಗಜರು ಬರ್ತಾ ಇದ್ರು. ರವಿ ಕುಲಕರ್ಣಿ ಸರ್ ಇರ್ಬೋದು, ಮಂಜಣ್ಣ ಸರ್ ಇರ್ಬೋದು, ಮುರುಗೇಶ್ ಸರ್ ಇರ್ಬೋದು, ಅಥವಾ ತುಂಬಾ ಜನ ಟಾಪ್ ಲೀಡರ್ ಗಳೆಲ್ಲ ಬರ್ತಿದ್ರು. ಅವ್ರು ಬಂದ್ರೆ ನಮ್ಗೆ ತುಂಬಾ ಖುಷಿ. ಯಾಕಂದ್ರೆ ನಮ್ ಕಡೆಯವರು ಅವ್ರಿಗೆ ತುಂಬಾ ಒಂದೊಂಥರ ಹೊಂದಾಣಿಕೆ ಆಗುತ್ತೆ ಅಂತೇಳಿ ತುಂಬಾ ಖುಷಿ ಪಡ್ತಾ ಇದೀವಿ. ಆ ಟೈಮಲ್ಲಿ ನಮ್ಗೆ ಜಾಸ್ತಿ ಮಾತಾಡಕ್ ಬರ್ತಾ ಇರ್ಲಿಲ್ಲ. ನಾವು ಒಂದು ಡಿಸೈಡ್ ಮಾಡಿದ್ದು ಏನಂತಂದ್ರೆ ಒನ್ ಡೇ ವರ್ಕ್ಶಾಪ್ ಸ್ಟಾರ್ಟ್ ಮಾಡಿದೀವಿ.
ಫ್ರೆಂಡ್ಸ್ ಒನ್ ಡೇ ವರ್ಕ್ಶಾಪ್ ಗಂತೂ ನಿಜವಾಗ್ಲೂ ಹೇಗೆ ಹೇಳ್ಬೇಕಂದ್ರೆ ನಾವು ನಮ್ಮ ರಾಜು ಸರ್ಗೆ ಮತ್ತು ವಿಜಯ್ ಸರ್ಗೆ ಹೇಳ್ತಾ ಇದೀವಿ, ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಬಿಲ್ಡ್ ಮಾಡ್ತಾರ ಅಂತ ಹೇಳಿದ್ರೆ, ಸರ್ 100 ಜನ 200 ಜನ ಅಂತ ಹೇಳ್ತಾ ಇದೀವಿ. ಫ್ರೆಂಡ್ಸ್ ಅಲ್ಲಿ ಬರ್ತಾ ಇದ್ದದ್ದು ಬರೀ 20 ಜನ 30 ಜನ ಮಾತ್ರ. ನಿಜವಾಗ್ಲು ಯಾಕಂದ್ರೆ ಈ ರೀತಿ ಮಾಡ್ತಾ ಇದೀವಿ ನಾವ್, ಯಾಕಂದ್ರೆ ನಮ್ಮಲ್ಲಿ ನಿಜವಾಗ್ಲು ನಾನು ಇಲ್ಲಿ ಕೆಲವೊಂದು ಲೀಡರ್ಸ್ ಗಳಿಗೆ ನಾನು ಗ್ರಾಟಿಟ್ಯೂಡ್ ಕೊಡ್ಲೇಬೇಕು. ಯಾಕಂದ್ರೆ ನಮಗೆ ಈ ಒಂದು ಅಲ್ಲಿ ನನ್ಗೆ ಒನ್ ಡೇ ವರ್ಕ್ಶಾಪ್ ಮಾಡ್ಲಿಕ್ಕೆ ಎಷ್ಟು ಹೆಲ್ಪ್ ಮಾಡಿದಾರ ಅಂತಂದ್ರೆ, ಯಾಕಂದ್ರೆ ನಂಗೆ ಚಿಕ್ಕ ತುಂಬಾ ನನ್ಗೆ ಅಷ್ಟು ಜಾಸ್ತಿ ಟ್ರೈನಿಂಗ್ ಕೊಡೋಕೆ ಬರ್ತಾ ಇರ್ಲಿಲ್ಲ. ಅಲ್ಲಿ ಒಬ್ಬೊಬ್ರನ್ನ ಪ್ರತಿ ತಿಂಗಳು ಒಬ್ಬೊಬ್ರು ಟಾಪ್ ಲೀಡರ್ಗಳನ್ನ ನಾನು ಇನ್ವೈಟ್ ಮಾಡ್ತಾ ಇದ್ದೆ. ಸರ್ ರಿಕ್ವೆಸ್ಟ್ ಮಾಡ್ಕೊಂಡು ನನ್ನ ಟೀಮ್ ಬಂದು ಸಪೋರ್ಟ್ ಮಾಡಿ ಟ್ರೈನಿಂಗ್ ಕೊಡಿ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಗ್ರಾಟಿಟ್ಯೂಡ್ ಕೊಡ್ಬೇಕು. ಮೇನ್ ಬಂದ್ಬಿಟ್ಟು ಟಾಪ್ ಲೀಡರ್ಸ್ ಮಿರಾಕಲ್ ಚಂದ್ರು ಸರ್ಗೆ, ಸರ್ ಹೆಡ್ಸಪ್ ಸರ್ ನಿಮ್ಗೆ. ಖಂಡಿತ ಅವ್ರ ಟೀಮು ಬೇರೆ ನಮ್ ಟೀಮು ಬೇರೆ ಆದ್ರೂ ಸಹ ನಿಜವಾಗ್ಲು ಬೇರೆ ಟೀಮ್ ಅಂತ ಯಾವ್ದು ಅನ್ಕೊಂಡಿರ್ಲಿಲ್ಲ. ಬಂದ್ಬಿಟ್ಟು ನಮ್ಗೆ ಸಪೋರ್ಟ್ ಮಾಡಿ ನಮ್ ಟೀಮ್ ಅನ್ನ ಡೆವಲಪ್ಮೆಂಟ್ ಮಾಡಿ ತುಂಬಾ ಸಪೋರ್ಟ್ ಮಾಡಿದ್ರು. ಮಿರಾಕಲ್ ಚಂದ್ರು ಸರ್ ಇರ್ಬೋದು, ನೆಕ್ಸ್ಟ್ ಮಂಜುನಾಥ್ ಶೆಟ್ಟಿ ಸರ್ ಇರ್ಬೋದು, ಗಣೇಶ್ ದೇವಾಡಿಗ ಸರ್ ಇರ್ಬೋದು, ನೆಕ್ಸ್ಟ್ ರವೀಂದ್ರ ಕುಲಕರ್ಣಿ ಸರ್, ವಿಜಯಲಕ್ಷ್ಮಿ ಮೇಡಮ್, ಅಥವಾ ಇನ್ನೂ ತುಂಬಾ ಲೀಡರ್ಗಳಿದ್ದಾರೆ. ಅವರೆಲ್ಲರೂ ಸಹ ಬಂದ್ಬಿಟ್ಟು ನಮ್ಗೆ ಮೇನು ನಮಗೆ ಏನೇ ಒಂದು ಫಂಕ್ಷನ್ ಆದ್ರೆ ಮೇನ್ ನಾವು ರಾಜು ಸರ್ ವಿಜಯ್ ಸರ್ ಇರ್ಲಾರ್ದ ಯಾವ ಕೆಲಸನೂ ಸಹ ಮಾಡ್ತಾ ಇರ್ಲಿಲ್ಲ. ಎಸ್ ರಾಜು ಸರ್ ನಮ್ಗೆ ಮೇನ್ ಸಪೋರ್ಟ್ ಅಥವಾ ವಿಜಯ್ ಸರ್ ಅಂತ ಹೇಳ್ಬೋದು. ಫ್ರೆಂಡ್ಸ್ ಈ ರೀತಿ ಜರ್ನಿ ಇತ್ತು. ಜರ್ನಿ ಸ್ಟಾರ್ಟ್ ಮಾಡ್ತಾ ಒಂದ್ ಟೈಮ್ ಅಲ್ಲಿ ನನಗೆ, ಯಾಕಂದ್ರೆ ನನ್ ಜರ್ನಿ ಹೇಗಿರ್ತಿತ್ತಂದ್ರೆ, ಒನ್ ಟೈಮ್ ನಾ ಡ್ಯೂಟಿ ಮಾಡ್ತಾ ಇದ್ದೆ. ಡ್ಯೂಟಿ ಮಾಡಿ ಮಂಜುನಾಥ್ ಸರ್ ಹೇಳ್ದಂಗೆ ಮನೆಯಲ್ಲಿ ಇರ್ತಾ ಇರ್ಲಿಲ್ಲ. ಡ್ಯೂಟಿಯಿಂದ ಬಂದ ತಕ್ಷಣ ಹಾಫ್ ಅನ್ ಅವರ್ ಅಥವಾ 1 ಅವರ್ ಅಷ್ಟೇ ಮನೇಲಿ ಇದ್ದು, ಎಷ್ಟು ಗಾಡಿ ಹತ್ಕೊಂಡ್ ಹೋದ್ರೆ ರಾತ್ರಿ 10 ಗಂಟೆ 11 ಗಂಟೆ ಬರ್ತೀವಿ. ಈ ರೀತಿ ಫೀಲ್ಡ್ ವರ್ಕ್. ಅದ್ರ ಜೊತೆಲಿ ಮತ್ತೆ ಔಟ್ ಆಫ್ ಸ್ಟೇಷನ್ ಹೋದ್ರೆ ಅವಾಗ 400 ರೂಪಾಯಿ ಪಾಸ್ ಇತ್ತು. KSRTC ಪಾಸ್ ಸಿಗ್ತಿತ್ತು. 400 ರೂಪಾಯಿ ಒಂದು ವೀಕ್ಲಿ ಪಾಸ್. ಇವತ್ತು ಹತ್ತಿದ್ರೆ ನೆಕ್ಸ್ಟ್ ಅದು ವೀಕ್ಲಿ ರಾತ್ರಿ 12 ಗಂಟೆಗೆ ಲಾಸ್ಟ್ ಆಗ್ತಿತ್ತು. ಅಲ್ಲಿವರೆಗೂ ಅದನ್ನ ಯೂಸ್ ಮಾಡ್ಕೊಳ್ತಾ ಇದ್ದೆ. ಇಡೀ ಕರ್ನಾಟಕ ಸುತ್ತಾ ಇದ್ದೆ. ತುಂಬಾ ಜನ ಎಲ್ಲೆಲ್ಲಿ ನನ್ನ ಡೌನ್ ಇದ್ದಾರೆ ಎಲ್ಲರಿಗೂ ಮೀಟ್ ಮಾಡ್ತಾ ಇದ್ದೆ. ಫ್ರೆಂಡ್ಸ್ ಅಲ್ಲಿ ನನ್ ಕೆಲವೊಂದು ಮಿಸ್ಟೇಕ್ ಅಂತ ಹೇಳಬಹುದಲ್ಲ, ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಅದನ್ನ ಕೆಲವೊಂದು ಮಾಡ್ಕೊಂಡೆ. ಏನಂತಂದ್ರೆ ತುಂಬಾ ಜನಗಳಿಗೆ ನಮ್ಮ ಪರಿಚಯದವ್ರು ಇರ್ಬೋದು ಅಥವಾ ಫ್ರೆಂಡ್ಸ್ಗೆ ಕೆಲವೊಬ್ಬರಿಗೆ ಮುದಿಕೆರ ಒಳಗಡೆ ಬಂದ್ರೆ ಸಾಕು ಅಂತ ಹೇಳ್ಬಿಟ್ಟು ಅವತ್ತು ಕಿತ್ತಿತ್ತು. ಯಾಕಂದ್ರೆ ಸ್ವಲ್ಪ ಪ್ರಾಡಕ್ಟ್ ಪರ್ಚೇಸ್ ಮಾಡೋದಿರ್ಲಿಲ್ಲ. 1950 ರೂಪಾಯಿ ಕಿತ್ತು ಅಥವಾ 4500 ರೂಪಾಯಿ ಪ್ಯಾಕೇಜ್ ಕಿಟ್ ತಗೋಬೇಕಿತ್ತು. ಅಂತವ್ರು ತುಂಬಾ ಜನಗಳಿಗೆ ನಾ ಕಿಟ್ ಅನ್ನ ಕೊಡಿಸ್ತಾ ಹೋದ್ವಿ ಫ್ರೆಂಡ್ಸ್. ಅದೊಂದು ಜೋಶಲ್ಲಿ ಗೊತ್ತಿಲ್ಲ ಕೊಡ್ತಾ ಹೋದಿವಿ ತುಂಬಾ ಜನಗಳಿಗೆ. ಕೆಲವ್ರು ದುಡ್ಡು ಕೊಟ್ರು, ಕೆಲವ್ರು ಕೊಡ್ಲಿಲ್ಲ. ಅಲ್ಲಿಂದ ಫ್ರೆಂಡ್ಸ್ ಕೆಲವೊಂದು ನಮ್ಗೆ ಸಫರಿಂಗ್ ಆಗ್ತಾ ಹೋದೆ ನಾನು. ಯಾಕಂದ್ರೆ ಇಲ್ಲಿ ಪೂರ್ಣ ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಕೆಲ್ಸಕ್ಕೂ ಸಂಬಳ ಬರ್ತಾ ಇಲ್ಲ ಸರಿಯಾಗಿ. ಬಟ್ ಇಲ್ಲಿ ತುಂಬಾ ಜನಗಳಿಗೆ ಇವತ್ತು ನಾಳೆ ಕೊಡ್ತಾರೋ, ಬಿಸ್ನೆಸ್ ಮಾಡ್ತಾರಂತ ಅವ್ರು ಕೊಟ್ಟೆ. ಅಲ್ಲಿ ಏನಾಯ್ತು ಕ್ರೆಡಿಟ್ ಆಗ್ತಾ ಹೋಯ್ತು ಫ್ರೆಂಡ್ಸ್. ಅದೇ ಟೈಮಲ್ಲಿ ನನಗೆ ಹೆಲ್ತ್ ಅಪ್ಸೆಟ್ ಆಯ್ತು. ಯಾಕಂದ್ರೆ ಹೆಲ್ತ್ ಅಪ್ಸೆಟ್ ಆಯ್ತು. ಯಾವ ರೀತಿ ಹೆಲ್ತ್ ಅಪ್ಸೆಟ್ ಆಗ್ತಂದ್ರೆ ನಿಜವಾಗ್ಲು ಹೇಳಿಕ್ಕೆ ತುಂಬಾ ಒಂಥರ ಬೇಜಾರ್ ಅನ್ಸ್ತತಿ. ಖಂಡಿತ. ಯಾಕಂದ್ರೆ ಹೆಲ್ತ್ ಅಪ್ಸೆಟ್ ಆದಾಗೆ ನಾನು ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ ಫ್ರೆಂಡ್ಸ್. ಹಾಸ್ಪಿಟಲ್ ಅಡ್ಮಿಟ್ ಆದಾಗೆ ನನಗೆ ಯಾಕಂದ್ರೆ ಕೆಲವೊಂದು ಕ್ಲೈಮ್ ಆಗ್ಲಿಲ್ಲ. ನಮ್ದು ಇನ್ಸೂರೆನ್ಸ್ ಇತ್ತು, ಅದ್ರ ಕೆಲವೊಂದು ಕ್ಲೈಮ್ ಆಗ್ಲಿಲ್ಲ. ಕ್ಲೈಮ್ ಆಗೋದಕ್ಕೆ ಬಟ್ ನನಗೆ ದುಡ್ಡು ಕೊಡ್ಲಿಕ್ಕೂ ಸಹ ಫ್ರೆಂಡ್ಸ್ ನನ್ನ ಕೈ ದುಡ್ಡು ಇರ್ಲಿಲ್ಲ. ಖಂಡಿತ ಎಷ್ಟು ಆ ಟೈಮಲ್ಲಿ ಬೇಜಾರಾಯ್ತು ಅಂತಂದ್ರೆ ತುಂಬಾ ಒಂದು ಬೇಜಾರಾಯ್ತು. ಮತ್ತೆ ನಿಜವಾಗ್ಲು ನಮ್ಮ ಗಾಡ್ ಫಾದರ್ ಅಂತ ಹೇಳ್ಬೋದು, ಅಥವಾ ನಿಜವಾಗ್ಲು ಇವತ್ತು ನಿಮ್ ಮುಂದೆ ಮಾತಾಡ್ತಾ ಇದ್ದೀನಿ, ಬದುಕಿದ್ದೀನಿ ಅಂತಂದ್ರೆ ಅವರ ಮೇನ್ ಕಾರಣ ಬೇರೆ ಯಾರಲ್ಲ, ವಿಜಯ್ ಡಿ ಸರ್ ಅಂತ ಹೇಳ್ತೀನಿ ನಾನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನನಗೆ ಖಂಡಿತ ಆ ಟೈಮಲ್ಲಿ ಹಾಸ್ಪಿಟಲ್ ಬಿಲ್ ಇರ್ಬೋದು, ಅದನ್ನೆಲ್ಲಾನು ಪ್ರತಿಯೊಂದು ಖರ್ಚು ಮಾಡಿ ನೆಕ್ಸ್ಟ್ ಊರಿಗೆ ಹೋಗ್ಲಿಕ್ಕೆ ಸಹ ದುಡ್ಡು ಎಲ್ಲ ಕೊಟ್ರು. ಊರಿಗೆ ಹೋದೆ. ಊರಿಗೆ ಹೋಗ್ಬಿಟ್ಟು ರೆಸ್ಟ್ ತಗೊಂಡ್ಬಿಟ್ಟು ಟ್ರೀಟ್ಮೆಂಟ್ ಎಲ್ಲ ತಗೊಂಡೆ ಅಲ್ಲಿ ಊರಲ್ಲಿ. ಟ್ರೀಟ್ಮೆಂಟ್ ತಗೊಂಡು ಹುಷಾರಾಯ್ತು. ಹೌದ್ರಾ? ಹುಷಾರಂದ್ರೆ ಇನ್ನೂ ಅಷ್ಟು ಇದಿರ್ಲಿಲ್ಲ ಫ್ರೆಂಡ್ಸ್. ಹೆಚ್ಚು ಕಮ್ಮಿ 2-3 ತಿಂಗಳು ನಾನು ಕೆಲ್ಸಕ್ಕೆ ಬಂದಿರ್ಲಿಲ್ಲ. ಆ ಟೈಮಲ್ಲಿ ನನಗೆ ಒಬ್ರು ಯಾರೋ ಶೂರಿಟಿ ಹಾಕಿದ್ರು ನನ್ನ ಜೊತೆಲಿ ಕಲೀಗ್ಸ್. ಅವರು ನಿಜವಾಗ್ಲೂ ಅವ್ರ ತಪ್ಪ ಅಂತಲ್ಲ, ಬಟ್ ಅವರು ತುಂಬಾ ಜನ ಎಲ್ಲಾರು ಏನ್ ಅನ್ಕೊಂಡ್ರೆ, ಇಲ್ಲ ಪಾಂಡು ಕೈಗೆ ಸಿಗಲ್ಲ, ಅಕಸ್ಮಾತ್ ಸಾಲನು ತುಂಬಾ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಅಕಸ್ಮಾತ್ ಒಂದು ESI PF ಬಂದ್ರು ಸಹ ಸಾಲ ಕ್ಲಿಯರ್ ಆಗಲ್ಲ, ಅಕಸ್ಮಾತ್ ಇವತ್ತು ಅವ್ರ ಊರಿಗೆ ಹೋಗ್ಬಿಟ್ಟು ಒಂದು ಸೈನ್ ಹಾಕಿಸ್ಕೊಂಡ್ ಬಂದ್ಬಿಡೋಣ, ಏನ್ ESI PF ಬರುತ್ತಲ್ಲ ಅದೇ ದುಡ್ಡಲ್ಲಿ ನಾವು ಅಕಸ್ಮಾತ್ ಬ್ಯಾಂಕಿಗೆ ಏನ್ ಕಟ್ಬೇಕಾಗಿತ್ತು ಆ ಸಾಲ ಕ್ಲಿಯರ್ ಮಾಡ್ಕೊಡ್ತ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ನನ್ ಹುಡುಕೊಂದು ನಿಜವಾಗ್ಲು ಎಷ್ಟು 600 ಕಿಲೋಮೀಟರ್ಸ್ ನಮ್ಮ ಊರಿಗೆ ಬಂದ್ರು ಫ್ರೆಂಡ್ಸ್. ಆ ಟೈಮಲ್ಲಿ ನಾನು ಹೆಲ್ದಿ ಆಗಿದ್ದೆ, ಚೆನ್ನಾಗಿದ್ದೆ. ಅವತ್ ನನಗೆ ವಿಜಯ್ ಸರ್ ನಿಜವಾಗ್ಲು ಪ್ರತಿಯೊಂದು ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ರು. ಜಸ್ಟ್ ಬಿ ಹ್ಯಾಪಿ,
ಕೂಲ್ ಆಗಿರು ಅಂತ ಹೇಳಿದ್ರು. ಅದನ್ನ ನಾನು ಅದೇ ರೀತಿ ನಾನು ಕೂಲ್ ಆಗಿದ್ದೆ. ಆ ಟೈಮಲ್ಲಿ ನಮ್ ಇನ್ನೊಬ್ರು ಫ್ರೆಂಡ್ಸ್ ಅವ್ರ ನೆನೆಸ್ಕೋಬೇಕು ಇವತ್ತು. ಯಾಕಂದ್ರೆ ಅವರು ವೀರೇಶ್ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಅವ್ರಿಗೂ ಯಾವ್ದೋ ಒಂದು ಪ್ರಾಬ್ಲಮ್ ಆಗ್ಬಿಟ್ಟು ಅವ್ರು ತಿಳ್ಕೊಂಡ್ರು. ಆ ಟೈಮಲ್ಲಿ ವಿಜಯ್ ಸರ್ ಅಂತ ನನಗೆ ಎಷ್ಟು ಸಾರಿ ಕಾಲ್ ಮಾಡಿದಾರೆ ಅಂತಂದ್ರೆ, ಓ ಹೇಗಿದ್ಯಾ, ಚೆನ್ನಾಗಿದ್ಯಾ, ಇಲ್ಲಾಂದ್ರೆ ಇಲ್ಲೇ ಬಂದ್ಬಿಡು, ಇಲ್ಲೇ ಟ್ರೀಟ್ಮೆಂಟ್ ಕೊಡುತ್ತೆ ಅಂತ ಇಷ್ಟೊಂದು ಯೋಚನೆ ಹೇಳಿದ್ರು. ಬಟ್ ಇಲ್ಲ ಸರ್, ಚೆನ್ನಾಗಿದೆ, ಹೆಲ್ದಿ ಆಗಿದ್ದೀನಿ ಅಂತ ಹೇಳಿದೆ. ಖಂಡಿತ ಅಲ್ಲೆಲ್ಲ ಆ ಟೈಮಲ್ಲಿ ಬಂದ್ ಅವ್ರಿಗೆ ಹೇಳಿದ್ ಒಂದೇ ಮಾತು ನಮ್ ಜೊತೆಲಿ ಇದ್ದಂತವ್ರಿಗೆ. ಅವ್ರು ಬಂದವ್ರಿಗೆ ಊಟ ಸ್ವಲ್ಪ ಟಿಫನ್ ಎಲ್ಲ ಮಾಡಿ ಕಳ್ಸಿದೆ. ಸರ್ ನಾನ್ ನೆಕ್ಸ್ಟ್ ಇನ್ನು ಅಥವಾ 1 ವೀಕ್ ಅಲ್ಲಿ ನಾನು ಬರ್ತೀನಿ. ನಿಮ್ದು ಏನ್ ಕೊಡೋದು ಸಾಲ ಇದೆಯೋ ಅಥವಾ ಏನೇ ನಿಮ್ದು ಅಲ್ಲಿ ಫೈನಾನ್ಸ್ ಏನೇ ಇದ್ರು ನಾನು ಬಂದ್ಬಿಟ್ಟು ಸೆಟಲ್ ಮಾಡ್ತೀನಿ ಅಂತ ಹೇಳಿದೆ. ಬಟ್ ಇನ್ನು ಅಂತ ಒಂದು ಜೋಶಿ ಇಲ್ಲ, ಶಕ್ತಿನಿಲ್ಲ. ಬಟ್ ನನ್ನ ಅವಾಗ ಹೆಲ್ತ್ ಅಪ್ಸೆಟ್ ಆದ ಫ್ರೆಂಡ್ಸ್. ನಂದು ಹಿಮೋಗ್ಲೋಬಿನ್ ಎಷ್ಟಿತ್ತಂದ್ರೆ HP 7.5 ಫ್ರೆಂಡ್ಸ್. 7.5 ಇತ್ತು. ಆದ್ರೂ ಸಹ ಬೆಂಗಳೂರು ಬಂದಾಗ ನಿಜವಾಗ್ಲೂ ಊರಲ್ಲಿ ಇದ್ದಾಗೆ ಅದ್ರ ಕಷ್ಟದ ಪರಿಸ್ಥಿತಿ ಏನಂತ ನನಗೆ ಅರ್ಥ ಆಯ್ತು. ಒಂದೊಂದು ಸಿಂಗಲ್ ಪೈಸೆಗೂ ಸಹ ನಮ್ಮ ಪೇರೆಂಟ್ಸ್ ಡಿಪೆಂಡ್ ಆಗ್ಬೇಕಿತ್ತು ಅಥವಾ ನಮ್ಮ ರಿಲೇಷನ್ಸ್ ಡಿಪೆಂಡ್ ಆಗ್ಬೇಕಿತ್ತು. ತುಂಬಾ ಕಷ್ಟ ಜೀವನ ಇತ್ತು. ಅದು ಸಹ ಬರ್ಬೇಕಾದ್ರೂ ನಮ್ಮ ಫ್ರೆಂಡ್ ಕಡೆ ಬಿಟ್ಟು ಬೆಂಗಳೂರು ಬಂದೆ. ಮತ್ತೆ ಬಂದ್ಬಿಟ್ಟು ರೆಸ್ಟ್ ತಗೊಂಡೆ. ಅವತ್ತು ನನಗೆ ನಿಜವಾಗ್ಲು ಮತ್ತೆ ಹೇಳ್ತೀನಲ್ಲ, ಅವತ್ತು ಏನು ಒಂದು ಪ್ರಾಡಕ್ಟ್ ತಗೊಳಿಕ್ಕೂ ಸಹ ಇರ್ಲಿಲ್ಲ. ಆ ಟೈಮಲ್ಲಿ ನಮ್ಮ ಅದು ಹಾರ್ಟ್ ಇಂದ ಮಾತಾಡ್ಬೇಕಾದ್ರೆ ಇದು ನಮ್ಮ ಮೋದಿಕೇರ್ ವೆಲ್ ರೇಂಜ್ ಪ್ರಾಡಕ್ಟ್ ಅಂತ ಧೈರ್ಯವಾಗಿ ನಾನು ಹೇಳ್ತೀನಿ ಇವತ್ತು. ಯಾಕಂದ್ರೆ ಆ ಮೋದಿಕೇರ್ ಪ್ರಾಡಕ್ಟ್ ಏನು ಪ್ರೋಟೀನ್ ಪೌಡರ್ ಇರ್ಬೋದು ಅಥವಾ ಮಲ್ಟಿವಿಟಮಿನ್, ಸ್ಪಿರುಲಿನಾ, ಅದರಲ್ಲಿ ಮುಂಚೆ AMPM ಟ್ಯಾಬ್ಲೆಟ್ಸ್ ಅಂತೂ ನಿಜವಾಗ್ಲೂ ವಿಜಯ್ ಸರ್ ಎಷ್ಟು ಕೊಟ್ಟಿದಾರೆ ಅಂತಂದ್ರೆ ಲೆಕ್ಕ ಇಲ್ಲ. ಅದನ್ನ ಪ್ರತಿ ರೆಗ್ಯುಲರ್ ಸಾಯಂಕಾಲ ರೆಗ್ಯುಲರ್ ತಗೊಂಡು ಫ್ರೆಂಡ್ಸ್ ಮುಂಚೆ ಯಾವ ರೀತಿ ಇದ್ದು ಆ ಒಂದು ಬ್ಯಾಕ್ ಟು ಪ್ರೆವಲೆಂಟ್ ಬನ್ನಿ ಅಂತ ತುಂಬಾ ಹೇಳಿ ತುಂಬಾ ಧೈರ್ಯದಿಂದ ಹೇಳ್ತಾ ಇದ್ದೀನಿ. ಎಸ್ ಬಂದೆ, ಸ್ಟಾರ್ಟ್ ಮಾಡಿದೆ. ಎಸ್ ತುಂಬಾ ಜನ ಹೇಳ್ತಾ ಇದ್ರು. ಎಷ್ಟೋ ಜನ ಕೆಲವೊಬ್ರು ಆ ಟೈಮಲ್ಲಿ ಇನ್ನೂ ಹೆಲ್ತಿ ಹುಷಾರಾಗಿರ್ಲಿಲ್ಲ. ಅವತ್ತು ಎಷ್ಟೋ ಜನ ನಮ್ಮ ಮನೆಗೂ ಸಹ ಬಂದಿದ್ರು. ನಮ್ಮ ಡೌನ್ಲೈನ್ಸ್ ಗಳು ತುಂಬಾ ಜನ, ಲಿಂಗರಾಜ್ ಸರ್ ಇರ್ಬೋದು ಅಥವಾ ಶಿವಾಜಿ ಸರ್ ಇರ್ಬೋದು ಅಥವಾ ತುಂಬಾ ಡೌನ್ಲೈನ್ಸ್ ಇರ್ಬೋದು, ಅಪ್ಲೈನ್ಸ್ ಇರ್ಬೋದು, ಅವರು ಸಹ ಬಂದ್ರು. ಮನೆಗೆ ಬಂದ್ಬಿಟ್ಟು ಎಷ್ಟೋ ಜನ ಕೆಲವ್ರು ನೋಡ್ಕೊಂಡು, ಸರ್ ನೀವು ಸದ್ಯಕ್ಕೆ ಫೀಲ್ಡ್ ವರ್ಕ್ ಬರೋದು ಬೇಡ, ನೀವು ರೆಸ್ಟ್ ತಗೊಳ್ಳಿ, ಆನಂತರ ಫೀಲ್ಡ್ ವರ್ಕ್ ಇದ್ದೇ ಅಂತ ಹೇಳಿದ್ರು. ಫ್ರೆಂಡ್ಸ್ ನಾನು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದೆ. ಅವತ್ತು ಯಾವತ್ತು ಬಿದ್ದಿದ್ನಲ್ಲ ಅದೇ ಪ್ಲೇಸ್ ಅಲ್ಲಿ ಎದ್ದು ತೋರಿಸ್ಬೇಕಂತೇಳಿ ನನ್ನ ಡ್ಯೂಟಿ ಮಾಡ್ಕೊಂಡು ಮತ್ತೆ ಡ್ಯೂಟಿ ಜೊತೆಯಲ್ಲಿ ಜಸ್ಟ್ ಈ ಫೀಲ್ಡ್ ವರ್ಕ್ ಮಾಡ್ತಾ ಬಂದದಕ್ಕೆ ಇವತ್ತು ನಾನು ಏನ್ ಅನ್ಕೊಂಡಿದ್ದೀನಿ ಗೊತ್ತಿಲ್ಲ, ಅದೆಲ್ಲಾನು ಸ್ಲೋಲಿ ಇವತ್ತು ಇಂಪ್ರೂವ್ಮೆಂಟ್ ಆಗ್ತಾ ಹೋಯ್ತು. ಅದಕ್ಕೆ ನಿಜವಾಗ್ಲು ಯಾಕಂದ್ರೆ ಅದಕ್ಕೆ ಸಪೋರ್ಟ್ ಮಾಡಿದಂತ ಮೇನ್ ನನಗೆ ನನ್ನ ಡೌನ್ಲೈನ್ಸ್ ಎಲ್ಲರೂ ನನಗೆ ಸಾಥ್ ಕೊಟ್ರು. ಅದ್ರ ಜೊತೆಯಲ್ಲಿ ಮೇನ್ ಅದೇ ರೀತಿ ಮತ್ತೆ ನನ್ನ ಅಪ್ಲೈನ್ಸ್ ಬಂದ್ಬಿಟ್ಟು ಹೇಳಿದ್ನಲ್ಲ, ಮೇನ್ ಬಂದ್ಬಿಟ್ಟು ನನಗೆ ವಿಜಯ್ ಸರ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೆಚ್ಚಕಮ್ಮಿ 40 ರಿಂದ 50 ಜನ ಸರ್ ನನಗೆ ಸರ್ಗೆ ಗ್ಯಾಪ್ ಇದ್ದದ್ದು. ಅವರೆಲ್ಲರೂ ನನ್ನ ಅಪ್ಲೈನ್ಸ್ ಇದ್ದಂತವ್ರು. ಅದರಲ್ಲಿ ತ್ಯಾಗರಾಜ್ ಅಂತ ಹೇಳಿದೆ, ತ್ಯಾಗರಾಜ್ ಮತ್ತು ಹರೀಶ್ ಸರ್ ಇದ್ರು. ಅವರು ಸಹ ಮಧ್ಯದಲ್ಲಿ ಅವರು ಸ್ವಲ್ಪ ಬ್ರೇಕಪ್ ಆಯ್ತು. ಅವ್ರಿಗೆ ನನಗೆ ಲಿಂಕ್ ಆದ ಲಾಸ್ಟ್ ಅಲ್ಲಿ ವಿಜಯ್ ಸರ್ ಅಂತ ಹೇಳ್ಬೋದು. ಯಾಕಂದ್ರೆ ವಿಜಯ್ ಸರ್ ಜಸ್ಟ್ ಪ್ರತಿಯೊಂದು ಹೆಜ್ಜೆಗೂ ನನಗೆ ಸಪೋರ್ಟ್ ಮಾಡಿದ್ರು. ಅಥವಾ ಅದ್ರ ಜೊತೆಯಲ್ಲಿ ನಮ್ಮ ಚಂದ್ರು ಸರ್ ಮತ್ತೆ ರಾಜು ಸರ್ ಜಸ್ಟ್ ಖಂಡಿತ ನಿನ್ ಕಡೆಯಿಂದ ಆಗತ್ತಾ, ಜಸ್ಟ್ ಮಾಡ್ತಾ ಅಂತ ಹೇಳ್ತಿದ್ರು. ಫ್ರೆಂಡ್ಸ್ ಆ ಟೈಮಲ್ಲಿ ಹುಷಾರಿಲ್ಲ ಅಂದ್ರೂ ಸಹ ನನಗೆ ತುಂಬಾ ಕ್ರೆಡಿಟ್ ಆಗ್ಬಿಟ್ಟಿತ್ತು. ಅವತ್ ನಾನು ಸರ್ ವಿಜಯ್ ಕೂಡಿಸ್ಕೊಂಡ್ಬಿಟ್ಟು ಹೇಳಿದ್ದು ಒಂದೇ ಮಾತು, ಎಸ್ ನೀನ್ ಯಾರಿಗೂ ಸಹ ಈ ರೀತಿ ಪ್ಲಾನ್ ಮಾಡ್ಕೊಳಿಕ್ ಹೋಗ್ಬೇಡ. ಯಾಕಂದ್ರೆ ಯಾರಿಗೇನು ಅಥವಾ ವಸ್ತುಗಳು ಕೊಟ್ರೆ ಕ್ಯಾಶ್ ಅಂಡ್ ಕ್ಯಾರಿ ಮಾಡು, ಅಂದಾಗ ನಿನಗೆ ದೊಡ್ಡ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ನನಗೆ ಗೊತ್ತಿರ್ಲಿಲ್ಲ. ಅದನ್ನ ಕೂಡಿಸ್ಕೊಂಡ್ಬಿಟ್ಟು ಹೇಳಿದ್ರು. ಅವಾಗಿಂದ ನಾನು ಸರಿ ಮಾಡ್ಕೊಂಡೆ ಫ್ರೆಂಡ್ಸ್. ಯಾಕಂದ್ರೆ ನನ್ನ ಕ್ರೆಡಿಟ್ ಯಾವ ರೀತಿ ಇತ್ತಂದ್ರೆ, ನನ್ನ ಸ್ಯಾಲ್ರಿ ತಗೊಂಡ್ರೆ ಇಮಿಡಿಯೇಟ್ ಅಲ್ಲಿ ನಾನು ಸುತ್ತಮುತ್ತಲ ನಮ್ಮ ಫ್ರೆಂಡ್ಸ್ ಎಲ್ಲ ಗೊತ್ತು, ಅವ್ರು ನನ್ನ ಸಾಲ ತಗೊಂಡಿರೋರು. ಇಮಿಡಿಯೇಟ್ ಸ್ಯಾಲ್ರಿ ಆದ ತಕ್ಷಣ ಆಂಜನೇಯ ದೇವಸ್ಥಾನಕ್ಕೆ ಯಾವ ರೀತಿ ಬೆಲ್ಲ ಅಂತಾರಲ್ಲ, ಆ ರೀತಿ ಇಮಿಡಿಯೇಟ್ ನಾನು ಹಂಚಬೇಕಾಗಿತ್ತು. ಆ ರೀತಿ ಬರಿಗೆ ದಾಸ ಆಯ್ತಾ, ಏನೇನು ಇರ್ತಾ ಇರ್ಲಿಲ್ಲ. ಜಸ್ಟ್ ಅದೇ ರೀತಿ ಜರ್ನಿ ಸ್ಟಾರ್ಟ್ ಆಗ್ತಾ ಹೋಯ್ತು. ನೆಕ್ಸ್ಟ್ ಟ್ರೈನಿಂಗು ಫಂಕ್ಷನ್ಗಳು, ನೆಕ್ಸ್ಟ್ ಬ್ಯಾಕ್ ಟು ಪೆವಲಿಯನ್ ಬಂದೆ. ಅದಂತ ನೆಕ್ಸ್ಟ್ ನಂಗೆ ಸಿಕ್ಕಿದ್ದು ಫ್ರೆಂಡ್ಸ್ ಡೈಮಂಡ್ ಕ್ಲಾಸ್ ಅಂತ ಸ್ಟಾರ್ಟ್ ಮಾಡಿದ್ರು. ಅದ್ರ ಜೊತೆಲಿ ನಮ್ಗೆ ಮುಂಚೆ ಮೊನ್ನೆ ಅರುಣ್ ಸರ್ ಹೇಳ್ತಾ ಇದ್ರು, ಡೈಮಂಡ್ ಕ್ಲಾಸ್ ಯಾವ ರೀತಿ ಇರ್ತಿತ್ತು ಅಂದ್ರೆ, ನಮಗೆ ಎಲ್ಲರ ಜನ ಎಲ್ಲಾ ನಿದ್ದೆ ಮಾಡ್ತಾ ಇದ್ರು. ನಮಗೆ ಡೈಮಂಡ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದು ರಾತ್ರಿ 10 ಗಂಟೆಗೆ ಫ್ರೆಂಡ್ಸ್. 10 ಗಂಟೆಗೆ ಕ್ಲಾಸ್ ಸ್ಟಾರ್ಟ್ ಆದ್ರೆ ಬೆಳಗಿನ 6 ಗಂಟೆವರೆಗೂ ನಮಗೆ ಕ್ಲಾಸ್ ನಡೀತಾ ಇತ್ತು. ಅಲ್ಲಿ ಡ್ಯೂಟಿನೂ ಮಾಡ್ಬೇಕು, ಬಟ್ ಇಲ್ಲಿ ಕ್ಲಾಸನ್ನು ಮಾಡ್ಕೋಬೇಕು. ತುಂಬಾ ಹೆಂಗ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಅಂದ್ರೆ ಅದು ಗೊತ್ತೇನ ಆಗ್ತಿರ್ಲಿಲ್ಲ. ನಿಜವಾಗ್ಲು ಅದನ್ನ ನೈಟ್ ಶಿಫ್ಟ್ ಇದ್ರೆ ಚೂರು ನಿದ್ದೆ ಮಾಡ್ತಿರ್ಲಿಲ್ಲ. ಒಂದೊಂದ್ ಟೈಮಲ್ಲಿ ನೈಟ್ ಶಿಫ್ಟ್ ಮಾಡಿ
ಫೀಲ್ಡ್ ವರ್ಕ್ ಹೋಗ್ಬೇಕಂತಂದ್ರೆ ಒಂದು ಟೈಮಲ್ಲಿ ರೋಡ್ ಅಲ್ಲಿ ಗಾಡಿ ಡ್ರೈವ್ ಮಾಡಕ್ ಹೋಗ್ಬಿಟ್ಟಿದ್ದು ಉದಾಹರಣೆಗಳಿದೆ. ಖಂಡಿತ ಅಂತ ಒಂದಿತ್ತು. ಫ್ರೆಂಡ್ಸ್, ನಾನು ನಿಮಗೆಲ್ಲರಿಗೂ ಹೇಳೋದು ಅಷ್ಟೇನೆ, ನೀವು ಸಹ ಯಾರಿಗಾದ್ರೂ ಅಕಸ್ಮಾತ್ ಈ ಒಂದು ಫೀಲ್ಡ್ ಅಲ್ಲಿ ಅಕಸ್ಮಾತ್ ಯಾರಿಗಾರ ವಸ್ತು ನಮ್ ದೊಡ್ಡ ಬೆಳಿಬೇಕು, ಏನಾರ ಆಗ್ಬೇಕು, ನಮ್ ರಿಲೇಷನ್ ಅವ್ರಿಗೆ ಅಂತ ಹೇಳಿ ಕ್ರೆಡಿಟ್ ಕೊಡ್ಬೇಕು, ಕೊಟ್ಟ ತಕ್ಷಣ ಬರ್ತಾರ ಅಂತ ಹೇಳ್ಬಿಟ್ಟು ಅದನ್ನ ಯಾರು ಮಾಡಕ್ ಹೋಗ್ಬೇಡಿ. ನಾನು ಮಾಡಿದ ಮಿಸ್ಟೇಕ್ ಇಂದ ನಾನು ಕೆಲವು ಬರ್ಡನ್ ಆದೆ. ಬಟ್ ಬರ್ಡನ್ ಆದ್ರೂ ಅದನ್ನ ನಾನು ಫೇಸ್ ಮಾಡ್ಕೊಂಡೆ. ಯಾಕಂದ್ರೆ ನಮ್ಮ ಆಫ್ಲೈನ್ ಅದ್ರ ತಿದ್ದಿ ನನಗೆ ಹೇಳಿದ್ರು. ಅದರಿಂದ ನಾನು ತಿದ್ದುಕೊಂಡು ಈ ಒಂದು ಹಂತಕ್ಕೆ ಬರ್ಲಿಕ್ಕೆ ನನ್ಗೆ ತುಂಬಾ ಯೂಸ್ಫುಲ್ ಆಯ್ತು ಅಂತ ಹೇಳ್ತೀನಿ. ಖಂಡಿತ ಇಷ್ಟೊಂದು ಇವತ್ತು ನಾನು ಮುಂಚೆ ಏನು ಮಾಡಕ್ ಆಗ್ತಿರ್ಲಿಲ್ಲೋ, ಇವತ್ತು ಪ್ರತಿಯೊಂದು ಸರ್ ನನ್ನ ಟೀಮ್ ಅಲ್ಲಿ ತುಂಬಾ ಜನ ಎಲ್ಲ ಹೇಳಿದ್ರಲ್ಲ, ಬರ್ತಿದ್ರು ಬರ್ತಾ ಇರ್ಲಿಲ್ಲ. ಬಟ್ ನನಗೆ ತುಂಬಾ ಜನ ಸಾಥ್ ಕೊಟ್ಟಿರೋರು, ಅವ್ರದ್ದು ಇನ್ಕಮ್ ಇರ್ತಾ ಇರ್ಲಿಲ್ಲ. ಅದ್ರಲ್ಲಿ ಕೆಲವರು ತುಂಬಾ ಲೀಡರ್ಗಳನ್ನ ಅವ್ರನ್ನೆಲ್ಲ ನಾ ಪರ್ಸನಲ್ ಆಗಿ ಭೇಟಿ ಆಗ್ತಿದ್ದೆ. ಅವ್ರ ಮನೆಯಲ್ಲಿ ಎಲ್ಲರಿಗೂ ಅವ್ರಿಗೂನು ಕೆಲವೊಂದು ಟೈಮಲ್ಲಿ ಪ್ರಾಬ್ಲಮ್ ಆಗಿತ್ತು. ಅವ್ರಿಗೆಲ್ಲ ಒಂದು ನನಗೆ ಯೋಚನೆ ಅನಿಸ್ತಿತ್ತು, ಓ ನನ್ನಿಂದನೇ ಇವ್ರದೆಲ್ಲ ಒಂದು ಪ್ರಾಬ್ಲಮ್ ಆಗಿದೆ. ಪಾಪ ಅವ್ರಿಗೆ ತುಂಬಾ ನನ್ನಿಂದ ಆಗಿದೆ ಅಂತ ಹೇಳ್ಬಿಟ್ಟು ನನ್ಗೆ ತುಂಬಾ ಬೇಜಾರಾಗ್ತಿತ್ತು. ಎಸ್, ಖಂಡಿತ ಅವ್ರಿಗೆ ಏನಾರ ಒಂದು ದೊಡ್ಡದಾಗಿ ನನ್ ಕಡೆಯಿಂದ ನನಗೆ ಇನ್ಕಮ್ ಸಿಗ್ತಾ ಬಿಡ್ತಾರೆ ಗೊತ್ತಿಲ್ಲ, ಅವ್ರಿಗೆ ಒಂದು ಅಚೀವ್ಮೆಂಟ್ ಮಾಡಿಸ್ಬೇಕು ಅಂತೇಳಿ ಅವರು ಕೆಲವೊಂದು ಟೈಮಲ್ಲಿ ತುಂಬಾ ಅವರು ಸಹ ಒಂದು ಬರ್ಡನ್ ಮಾಡ್ಕೊಂಡ್ ಬಿಟ್ಟಿದ್ರು. ಅವ್ರ ಜೊತೆಲಿ ಅವ್ರು ಬರ್ದೇ ಇದ್ರು ಸಹ ನಾನು ಅವ್ರ ಫ್ಯಾಮಿಲಿ ಇರ್ಬೋದು, ಅವ್ರ ಫ್ರೆಂಡ್ಸ್, ಅವ್ರ ಡೌನ್ಲೈನ್ಸ್ ಎಲ್ಲರೂ ಸಹ ನಾನ್ ಮೀಟ್ ಆಗಿ ಅವ್ರನ್ನ ಒಂದು ಹಂತಕ್ಕೆ ಅಂದ್ರೆ ಒಂದು ಸ್ಲೋಲಿ ಅವ್ರನ್ನ ಈ ಒಂದು ಸಿಸ್ಟಮ್ ತಗೊಂಡ್ ಬರ್ಲಿಕ್ಕೆ ನಾನು ಸಪೋರ್ಟ್ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ತು. ಅವರು ಸಹ ಇವತ್ತು ನಿಜವಾಗ್ಲೂ ತುಂಬಾ ಖುಷಿಯಾಗಿ ಇವತ್ತು ಲಕ್ಷ ಅರ್ನ್ ಮಾಡ್ತಾ ಇದಾರೆ. ಅವ್ರು ಡೌನ್ ಅಲ್ಲಿ ಬಂದವ್ರ ಅವರು ಸಹ ಇವತ್ತು ಲಕ್ಷ ಅರ್ನ್ ಮಾಡ್ತಾ ಇದಾರೆ. ಅದಕ್ಕಿಂತ ಫ್ರೆಂಡ್ಸ್, ನಿಜವಾಗ್ಲೂ ಯಾಕಂದ್ರೆ ನನ್ನ ಮತ್ತೆ ಡೌನ್ ಲೈನ್ಸ್ ಸಂಬಂಧ ಯಾವ ರೀತಿ ಇತ್ತಂದ್ರೆ, ಹೇಳಿದ್ನಲ್ಲ, ತುಂಬಾ ವರ್ಷಗಳಿಂದ ಯಾರು ಸಹ ಬಿಸ್ನೆಸ್ ಬರ್ತಾ ಇರ್ಲಿಲ್ಲ. ಅದೊಂದು ಆ ಎಷ್ಟೊಂದ್ ಸಾರಿ ನಮ್ಮ ಒಬ್ರು ಟಾಪ್ ಲೀಡರ್ಸ್ ಇವಾಗ ಕ್ರಿಯೇಟ್ ಆಗಿದ್ದಾರೆ ಅಂತ ಹೇಳಿದ್ನಲ್ಲ, ಅವ್ರ ಮನೆಗೆ ಹೋಗ್ತಾ ಇದ್ದೆ. ಅವ್ರು ಒಳ್ಳೆ ಸಂಬಳ ಇತ್ತು, ಸ್ಯಾಲ್ರಿ, ಆದ್ರೂ ಸಹ ಈ ಬಿಸ್ನೆಸ್ಗೆ ಅಂದ್ರೆ ಬರ್ತಾ ಇದ್ರು. ಅಷ್ಟು ಕಮಿಟ್ಮೆಂಟ್ ಇರ್ತಿರ್ಲಿಲ್ಲ. ಅವ್ರು ಬಿಸ್ನೆಸ್ ಮಾಡ್ತಿರ್ಲಿ. ಜಸ್ಟ್ ನಂದು ಅವ್ರದ್ದು ಒಂದು ಬಾಂಧವ್ಯ ಹೇಗಿತ್ತಂದ್ರೆ, ಜಸ್ಟ್ ಅವ್ರ ಮನೆಗೆ ಹೋಗ್ತಿದ್ದೆ, ಹೋದ ತಕ್ಷಣ ಹೋಗಿ ಕುತ್ಕೊಂಡು ಮಾತಾಡ್ಸ್ಕೊಂಡ್ ಬರ್ತಿದ್ದೆ ಫ್ರೆಂಡ್ಸ್. ಅವ್ರಿಗೆ ಬಿಸ್ನೆಸ್ ಮಾಡಿ ಅಂತ ಒಂದ್ ದಿವ್ಸನೂ ಹೇಳ್ತಾ ಇರ್ಲಿಲ್ಲ. ಜಸ್ಟ್ ಅವರು ಆ ಏನಪ್ಪಾ ನಾವು ಬಿಸ್ನೆಸ್ ಮಾಡ್ತಾ ಏನಿಲ್ಲ, ಆದ್ರೂ ನಮ್ಮ ಮನೆಗೆ ಬರ್ತಾ ಇದ್ರಲ್ಲ ಇವ್ರು ಅಂತ ಹೇಳ್ಬಿಟ್ಟು ಎಷ್ಟೊಂದ್ ಸಾರಿ ಕೇಳಿದಿರತ್ತೆ. ಅದ್ರ ಅಂತ ನಾ ಜಸ್ಟ್ ಅವ್ರಿಗೆ ಹೇಳಿದ್ದಂದ್ರೆ ಜಸ್ಟ್ ಸುಮ್ನೆ ಫಾಲೋ ಅಪ್ ಮಾಡಿ ಜಸ್ಟ್ ಹೋಗಿ ಕ್ಯಾಶುವಲ್ ವಿಸಿಟ್ ಮಾಡಿ ಬರ್ತಾ ಇದ್ದೆ. ಅದೇ ರೀತಿ ನಮ್ಮ ಇನ್ನೊಬ್ರು ಸರ್ ಇದಾರೆ, ವಿಗ್ರಹ ಸರ್ ಅಂತ ಹೇಳಿದ್ನಲ್ಲ, ಆ ವ್ಯಕ್ತಿನೂ ಅಷ್ಟೇ. ಯಾಕಂದ್ರೆ ಅವರು ಸಹ ಅವ್ರು ಬಿಸ್ನೆಸ್ ಮಾಡ್ತಾ ಇರ್ಲಿಲ್ಲ. ಅವ್ರು ತುಂಬಾ ಒಂದು ಬಿಸಿ ಶೆಡ್ಯೂಲ್ ಇರ್ತಿದ್ರು. ಜಸ್ಟ್ ಅವ್ರ ಮನೆಗೆ ಹೋಗ್ತಿದ್ದೆ. ಅವ್ರ ಮನೇಲಿ ಇದ್ರು ಸಹ ಕೆಲವೊಂದ್ ಟೈಮಲ್ಲಿ ಅವ್ರ ಮನೆ ಹೇಳ್ತಾ ಇದ್ರು, ಸರ್ ಮನೇಲಿ ಸರ್ ಇದ್ರು ಸಹ ಇಲ್ಲ ಅಂತ ಹೇಳ್ತಾ ಇದೀವಿ ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ನಾವ್ ಬಂದ್ಬಿಟ್ಟು ಅಂದ್ರ ಆ ಅಲ್ಲಿ ಇಲ್ಲಿ ಫಂಕ್ಷನ್ಗಳಿಗೆ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ತಾರೆ. ಇದ್ ಬೇಡ ನಮ್ಗೆ, ನಮ್ ಕೈಯಿಂದ ಆಗಲ್ಲ, ಒಳ್ಳೆ ಒಂದು ಜಾಬ್ ಇದೆ, ಅದನ್ನ ಮಾಡ್ಕೊಂಡು ಅಚ್ಚುಕಟ್ಟಾಗಿರ್ಲಿ ಅಂತ ಹೇಳ್ತಾ ಇದ್ರು. ಫ್ರೆಂಡ್ಸ್, ಇವತ್ತು ಅವರು ನೆಕ್ಸ್ಟ್ ನನ್ನ ಇದೇ ಮಂತ್ ಅಲ್ಲಿ ಶಾರ್ಟ್ಲಿ ಅವ್ರ ಕಾರ್ಗೆ ಅಚೀವ್ಮೆಂಟ್ ಅಚೀವ್ಮೆಂಟ್ ಆಗಿದ್ದಾರೆ. ಇನ್ನೇನ್ ಲಾಂಚಿಂಗ್ ಆಗ್ತದೆ. ಅದು ತುಂಬಾ ಖುಷಿ ಆಗ್ತದೆ. ನನ್ನ ಟೀಮ್ ಅಲ್ಲಿ ತುಂಬಾ ಜನ ನಾನು ಅಷ್ಟೇ ಫಾರಿನ್ ಟ್ರಿಪ್ ಅಂತ ಹೇಳಿದೆ. ಬಟ್ ನಾನಷ್ಟೇ ಹೋಗುದಲ್ಲ, ನನ್ನ ಜೊತೆಲಿ ಇದ್ದಂತವ್ರಿಗೂ ಸಹ ಫಾರಿನ್ ಟ್ರಿಪ್ ಹೋಗ್ಲಿಕ್ಕೆ ಒಂದು ಸಪೋರ್ಟ್ ಆಗಿದೆ ಅಂತ ಹೇಳ್ತೀನಿ. ಅದ್ರ ಜೊತೆಯಲ್ಲಿ ತುಂಬಾ ಯಾಕಂದ್ರೆ ಊರು ಸುತ್ತಾಡ್ತಿದ್ದೆ ಅಂತ ಹೇಳ್ತಿದ್ನಲ್ಲ, ಅವತ್ತು ಏನೊಂದು 10-15 ವರ್ಷದ ಹಿಂದೆ ಹೋಗ್ಬಿಟ್ಟು ಫಾಲೋ ಅಪ್ ಮಾಡ್ತಾ ಇದ್ದೆ. ಎಲ್ಲಿ ಬೆಲ್ಗಮ್ ಇರ್ಬೋದು. ಬೆಲ್ಗಮ್ ಅಲ್ಲಿ ಅಂತೂ ತುಂಬಾ ಜನಕ್ಕೆ ಹುಡುಕಿದ್ದೆ, ಬಟ್ ಒಬ್ರು ಸಿಗ್ಲಿಲ್ಲ. ಫ್ರೆಂಡ್ಸ್, ಹೇಳ್ತಾರಲ್ಲ, ಒಂದು ಕಲ್ಲು ನಾವು ಹುಡುಕ್ಬೇಕಂತಂದ್ರೆ ಅಥವಾ ಒಂದ್ ಏಟು 2 ಏಟು ಹೊಡೆದ್ರೆ ಅದು ಪುಡಿ ಆಗ್ಬಿಡುತ್ತ. ಆ ರೀತಿ ನನಗೆ ಎಷ್ಟೊಂದ್ ಕಲ್ಲುಗಳು ಸಿಕ್ಕು. ಆ ನಂತರ ಏಟ್ ಮೇಲೆ ಏಟ್ ಒಂದು ಮೂರ್ತಿ ಕಲ್ಲು ಸಿಗುತ್ತ, ಅದು ಒಳ್ಳೆ ಕಲ್ಲು ಸಿಗುತ್ತಲ್ಲ, ಅಂತವ್ರು ಸಿಕ್ಕವ್ರು ನನಗೆ ಹರಿಕಾಂತ್ ಸರ್ ಅಂತ ಹೇಳ್ಬೋದು. ಇವತ್ತು ಅವರು ಸಹ ಒಂದು ದೊಡ್ಡ ಅಚೀವ್ಮೆಂಟ್ ಮಾಡ್ತಾ ಇದಾರೆ, ಅಥವಾ ಅವ್ರು ದೊಡ್ಡ ಕಡೆ ಸಕ್ಸಸ್ ಕಡೆ ಹೋಗ್ತಾರೆ ಅಂತ ಹೇಳ್ತೀನಿ. ಅದೇ ರೀತಿ ಈ ಕಡೆ ಒಂದು ಇನ್ನೊಬ್ರು ವ್ಯಕ್ತಿ ಸುಧಾಕರ್ ಅವರು, ತುಂಬಾ ಜನ ಇದಾರೆ. ಅವ್ರ ಹೆಸರು ಹೇಳ್ತಾ ಇದ್ರೆ ಜಾಸ್ತಿ ಟೈಮ್ ಆಗತ್ತ. ಖಂಡಿತ ಫ್ರೆಂಡ್ಸ್, ನನಗೆ ಇಷ್ಟೊಂದೆಲ್ಲ ಒಂದು ನಾನು ಇನ್ವಾಲ್ವ್ಮೆಂಟ್ ಆಗ್ಬೇಕಾದ್ರೆ ಇನ್ನೊಂದು ಘಟನೆ ಹೇಳಲೇಬೇಕು. ಯಾಕಂದ್ರೆ ನಾನು MG ರೋಡ್ ಅಲ್ಲಿ ಇದ್ದಾಗೆ ಒಂದು ಅಕ್ವಾ ಗಾರ್ಡನ್ ಇತ್ತು, ಅಕ್ವಾ ಕೇರ್. ಅದು ಬಿಲ್ಲಿಂಗ್ ಮಾಡಿದ್ದೆ ಯಾವ್ದೋ ಒಂದು ಜೋಶಲ್ಲಿ ಅದು ಮನೆಗೆ ಬಂದ್ಬಿಟ್ಟಿದೆ. ಆನಂತರ ಬಿಲ್ ಕಳೆದೋಗಿತ್ತು. ಆ ಬಿಲ್ ಕಳೆದೋಗಿತ್ತು. ಅಕಸ್ಮಾತ್ ಕೇಳಕ್ ಹೋದ್ರೆ ಬಿಲ್ ಕೊಡಿ ಅಂತ ಹೇಳ್ತಾರೆ. ಫ್ರೆಂಡ್ಸ್, ನಿಜವಾಗ್ಲೂ ನಮ್ಮ ಮೋದಿ ಕೇರ್ ಸ್ಟಾಫ್ ಯಾವ ರೀತಿ ಇದಾರೆ ಅಂತಂದ್ರೆ, ಆ ಬಿಲ್ ಇರ್ಲಿಲ್ಲ ಏನಿಲ್ಲ, ಸ್ಟಾಕ್ ಚೆಕಿಂಗ್ ಮಾಡ್ತಾರೆ. ಸ್ಟಾಕ್ ಚೆಕಿಂಗ್ ಮಾಡಿ 1 ತಿಂಗಳು ಅಥವಾ 2 ತಿಂಗಳು ಆದ ನಂತರ ಆ ಟೈಮಲ್ಲಿ 7,000 ರೂಪಾಯಿ 7,500 ರೂಪಾಯಿ ಇತ್ತು. ಆ ಟೈಮಲ್ಲಿ ದೊಡ್ಡ ಅಮೌಂಟ್ ಅದು ನಮ್ಗೆ, ಸಿಕ್ಕಾಪಟ್ಟೆ ದೊಡ್ಡ ಅಮೌಂಟ್. ಅದನ್ನ ನಾವು ಎಷ್ಟು 2-3 ವರ್ಷ ಕೆಲಸ, ಏನು 2-3-4 ತಿಂಗಳು ಕೆಲಸ ಮಾಡಿದ ಸಂಬಳ ಅಂತ ಹೇಳ್ಬೋದು. ಅಂತದನ್ನ ಅಷ್ಟು ತಿಂಗಳಾದ್ರೂ ಸಹ ವಾಪಸ್ ಇಲ್ಲ, ನಿಮ್ದು ಅಕ್ವಾ ಕಾರ್ಡ್ ಇಲ್ಲೇ ಇದೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ತಂದ್ಕೊಟ್ರು.
ಫ್ರೆಂಡ್ಸ್. ನಿಜವಾಗ್ಲೂ ಮೋದಿಕೇರ್ ನಮ್ಗೆ, ನಾವು ಮೋದಿಕೇರಿಗೆ ಏನ್ ಮಾಡಿದ್ವಿ ಆ ಟೈಮ್ ಏನಿರಲಿಲ್ಲ, ಬಟ್ ನಮಗೋಸ್ಕರ ಮೋದಿಕೇರ್ ತುಂಬಾ ಕೇರ್ ತಗೋತಾ ಇದ್ವಿ, ಕಾಳಜಿ ಮಾಡಿದ್ಕೆ ಫ್ರೆಂಡ್ಸ್. ನಾವು ಆ ಟೈಮ್ ಅಲ್ಲಿ ಇನ್ಕಮ್ ಇರ್ಲಿ ಇರ್ದೇ ಇರ್ಲಿ, ಜಸ್ಟ್ ಮೋದಿಕೇರ್ ಅಂದ್ರೆ ನನ್ ಕಂಪ್ನಿ ಅಥವಾ ನನ್ನ ಏನು ತಾಯಿ ಅಂತ ಹೇಳ್ಬೋದು. ಯಾಕಂದ್ರೆ ನಿಜವಾಗ್ಲು ಈ ಮೋದಿಕೇರ್ ತಾಯಿ ಏನ್ ಕೇಳ್ತೀರಿ ಪ್ರತಿಯೊಂದು ನಮ್ಗೆ ಇವತ್ತು ಕೊಡ್ಲಿಕ್ಕೆ ಸಪೋರ್ಟ್ ಆಗಿದೆ ಅಂತ ಹೇಳಿಕ್ಕೆ ತುಂಬಾ ಇಷ್ಟಪಡ್ತೀನಿ. ಇಷ್ಟು ಹೇಳಲಿಕ್ಕೆ ಈ ಒಂದು ದಿಲ್ಸೆ ಕಾರ್ಯಕ್ರಮಕ್ಕೆ ಇನ್ನೊಂದು ಮೇನ್ ಹೇಳಲೇಬೇಕು. ಯಾಕಂದ್ರೆ ನನ್ನ ಜೊತೆಲಿ ಇಷ್ಟೊಂದೆಲ್ಲ ನಾನು ಬಿಸ್ನೆಸ್ ಫೀಲ್ಡ್ ವರ್ಕ್ ಮಾಡ್ಲಿಕ್ಕೆ ಅಂದ್ರೆ ನಮ್ಮ ಫ್ಯಾಮಿಲಿ ಅವರು ತುಂಬಾ ನನಗೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಫ್ಯಾಮಿಲಿ ನಮ್ ಬ್ರದರ್ಸ್ ಎಲ್ಲ ಬೈಕೋತಾ ಇದ್ರು, ಇದೆಲ್ಲ ಮಾಡಕ್ ಹೋಗ್ಬೇಡ ಬಿಟ್ಬಿಡು ಅಂತ ಹೇಳ್ತಾ ಇದ್ರು. ಬಟ್ ಆದ್ರೂ ಸಹ ಇದನ್ನ ಹೇಳ್ತೀನಲ್ಲ, ಫ್ಯಾಮಿಲಿ ಸಹ ಬಿಡ್ತೀನಿ, ನಮ್ ಇದನ್ನ ಮೋದಿಕೇರ್ ಬಿಡಲ್ಲ ಅಂತ ಹೇಳಿ ಇದನ್ನ ಸೀರಿಯಸ್ ಆಗಿ ವರ್ಕ್ ಮುಖಾಂತರ ನಮ್ ಫ್ಯಾಮಿಲಿನು ನಮ್ ಮಿಸಸ್ ಸಹ ಇದಕ್ಕೆ ಸಪೋರ್ಟ್ ಕೊಟ್ಟು ಸ್ಟಾರ್ಟಿಂಗ್ ಅಲ್ಲಿ ಅವ್ರನ್ನ ಟ್ರೈನಿಂಗ್ ಫಂಕ್ಷನ್ ಕಳಿಸ್ತಾ ಇದ್ದೆ. ಬಟ್ ಅವ್ರು ಎಷ್ಟೊಂದ್ ಸಾರಿ ಕೆಲವೊಂದು ಟ್ರೈನಿಂಗ್ ಮಿಸ್ ಮಾಡ್ಕೊಂಡ್ರ ಬೇಸ್ ಸಿಗ್ಲಾರ್ದ ವಾಪಸ್ ಬಂದಿದ್ರು. ಇವತ್ತು ಎಲ್ಲೇ ಬಿಟ್ರು ಸಹ ಎಲ್ಲಾ ಕಡೆ ಬೆಂಗಳೂರೆಲ್ಲ ಸುತ್ತಾಡ್ತಾ ಇರ್ತಾರೆ, ಅಥವಾ ಎಲ್ಲಾ ಕಡೆ ಒಂದು ಟ್ರೈನಿಂಗ್ ಹೋಗ್ಲಿಕ್ಕೆ ನಮ್ ಜೊತೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮುಂಚೆ ಫ್ರೆಂಡ್ಸ್ ನಾನು ಒಬ್ಬನೇ ವರ್ಕ್ ಮಾಡ್ತಾ ಇದ್ದೆ, ನನಗಷ್ಟು ದುಡ್ಡು ಸಕ್ಸಸ್ ಸಿಗ್ತಾ ಇರ್ಲಿಲ್ಲ. ಇಲ್ಲಿ ನಾನು ನಮ್ಮ ಮಿಸಸ್ ಇವತ್ತು ಜೊತೆಯಾಗಿ ವರ್ಕ್ ಮಾಡೋದ್ ಮುಖಾಂತರ ಯಾವಾಗಲೂ ನಮ್ಮ ಸರ್ ಹೇಳ್ತಾ ಇರ್ತಾರೆ, 1+1=2 ಅಲ್ಲ, 1+1=11 ಅಂತ ಹೇಳ್ತಾರೆ. ಖಂಡಿತ ಫ್ರೆಂಡ್ಸ್, ಅದು ನನಗೆ ತುಂಬಾ ಯೂಸ್ಫುಲ್ ಆಗಿದೆ. ಯಾವತ್ತು ನಮ್ಮ ಮಿಸಸ್ ನನಗೆ ಸಪೋರ್ಟ್ ಕೊಡ್ತಾ ಹೋದ್ರು, ಅವತ್ತಿನ ನಂಗೆ ತುಂಬಾ ಹೆಲ್ಪ್ಫುಲ್ ಆಯ್ತು ಅಂತ ಹೇಳ್ತೀನಿ. ಅಥವಾ ನಮ್ಮ ಪೇರೆಂಟ್ಸ್, ನಮ್ಮ ಮಗಳು ಪ್ರತಿಯೊಬ್ರು ಎಲ್ಲ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದಾರೆ ಫ್ರೆಂಡ್ಸ್. ಇಷ್ಟು ನಮ್ ಜರ್ನಿ ಇವತ್ತ ಒಂದು ದಿಲ್ಸೆ ಪ್ರೋಗ್ರಾಮ್ ಅಲ್ಲಿ ಶೇರ್ ಮಾಡ್ಕೊಳ್ಳಿಕ್ಕೆ ನಮ್ಗೆ ಅವಕಾಶ ಸಿಕ್ಕಿದ್ದು. ಲಾಸ್ಟ್ ಅಲ್ಲಿ ಮತ್ತೊಮ್ಮೆ ನನ್ನ ಎಲ್ಲಾ ಅಪ್ಲೈನ್ಸ್ ರಾಜು ಸರ್, ವಿಜಯ್ ಸರ್, ಮಮತಾ ಮೇಡಮ್, ಸವಿತಾ ಮೇಡಮ್ ಅವ್ರಿಗೆ ಗ್ರಾಟಿಟ್ಯೂಡ್ ಸಲ್ಲಿಸಲೇಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಇದ್ದದಕ್ಕೆ, ನೀವು ಸಪೋರ್ಟ್ ಮಾಡಿ ನನ್ನ ಬೆಳೆಸಕ್ಕೆ ನಾನು ಈ ಪೊಸಿಷನ್ ನಿಂತ್ಕೊಳ್ಳಿಕ್ಕೆ ಒಂದು ಆಗಿದೆ ಅಂತ ಹೇಳ್ತೀನಿ. ಅದ್ರ ಜೊತೆಲಿ ನಮ್ ಚಂದ್ರು ಸರ್ ಮತ್ತೆ ವಿದ್ಯಾ ಮೇಡಮ್, ಅದೇ ರೀತಿ ನಮ್ಮ ಡೌನ್ ಲೈನ್ಸ್ ತುಂಬಾ ಜನ ಇದಾರೆ, ಯಾಕಂದ್ರೆ ಹೆಸರು ಹೇಳಕ್ ಸಾಧ್ಯ. ಅದ್ರಲ್ಲಿ ಮೇನ್ ಬಂದ್ಬಿಟ್ಟು ಶಿವ ಸರ್, ಪ್ರಿಯಾ ಮೇಡಮ್ ಅಂಡ್ ಫ್ಯಾಮಿಲಿ, ಅಥವಾ ಲಿಂಗರಾಜ್ ಸರ್, ಶಿವಣ್ಣ ಸರ್, ತುಂಬಾ ಆಲ್ ಡೌನ್ ಲೈನ್ಸ್ ಎಲ್ಲರೂ, ಸುಧಾ ಮೇಡಮ್, ಸುಧಾಕರ್ ಸರ್, ರಿಕಾಂತ್ ಸರ್, ತುಂಬಾ ಜನ ಇದಾರೆ. ನಮ್ಮ ಶ್ಯಾಮಲಾ ಅಕ್ಕಾರು ಎಲ್ಲರೂ ನಮ್ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ಅದ್ರ ಜೊತೆಯಲ್ಲಿ ನಮ್ಮ ಮೇನ್ ಲೀಡರ್ಗಳು ಅರುಣ್ ಸರ್, ಚಂದ್ರು ಸರ್, ಮಿರಾಕಲ್ ಚಂದ್ರು ಸರ್, ನಮ್ಮ ಗಣೇಶ್ ದೇವಾಡಿ ಸರ್, ಮಂಜುನಾಥ್ ಶೆಟ್ಟಿ ಸರ್, ಎಲ್ಲರೂ ಸರ್ ನಾನು ಗ್ರಾಟಿಟ್ಯೂಡ್ ಸಲ್ಲಿಸ್ಲಿಕ್ಕೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಏನ್ ಅನ್ಕೊಂಡ್ ಬಂದಿದ್ದೀನೋ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಹೇಳ್ತಿಲ್ಲ, ರಾಜು ಸರ್ ಹೇಳ್ದಂಗೆ ನಂದೊಂದು ರಕ್ತ ಕಣ್ಣೀರಾಗಿತ್ತು. ಇವತ್ತು ಅದು ಆನಂದ ಬಾಷ್ಪ ಅಂತ ಹೇಳ್ತೀನಿ. ಅದ ಆನಂದ ಬಾಷ್ಪದಿಂದ ದೊಡ್ಡದಾಗಿ ಇವತ್ತು ನಾನು ಅಷ್ಟೇ ದೊಡ್ಡದಾಗಿ ಬೆಳೆಯೋದಲ್ಲ, ನನ್ನ ಟೀಮ್ ಅಲ್ಲಿ ತುಂಬಾ ಜನಗಳಿಗೆ ಇವತ್ತು ಒಂದು ಅವಕಾಶ ಕೊಟ್ಟು ಅವ್ರನ್ನ ಬೆಳೆಸಬೇಕಂತ ಒಂದು ದೊಡ್ಡ ನಿರ್ಧಾರ ತಗೊಂಡಿದ್ದೀನಿ. ಬಟ್ ಮಂಜುನಾಥ್ ಸರ್ ಅವಾಗ್ಲೇ ಹೇಳ್ತಾ ಇದ್ರು, ಖಂಡಿತ ಇನ್ನೊಂದು ನನ್ನ ಜರ್ನಿ 20ನೇ ವರ್ಷ ಫ್ರೆಂಡ್ಸ್. ನಾನು ಜಾಸ್ತಿ ಒಂದು ಅನ್ಕೊಂಡಾಗ ದುಡ್ಡು ಮಾಡಿದೀನಿ ಸ್ವಲ್ಪ. ಆದ್ರ ಇವತ್ತು ಶಾರ್ಟ್ಲಿ ಇನ್ನೇನು ಈ ತಿಂಗಳ ಈ ಶಾರ್ಟ್ಲಿ ನಿಮಗೆ ನಾನು ಫುಲ್ ಟೈಮ್ ಬರ್ತಾ ಇದ್ದೀನಿ. ಕಂಪ್ನಿ ರಿಸೈನ್ ಮಾಡಿ ಫುಲ್ ಟೈಮ್ ಈ ಕೆಲಸದಲ್ಲಿ ನನ್ನ ಜೊತೆ ಯಾರು ಸಾಥ್ ಕೊಟ್ಟಿದಾರೋ ಅವ್ರು ಪ್ರತಿಯೊಬ್ಬರಿಗೂ ಅವ್ರು ದೊಡ್ಡದಾಗಿ ಬೆಳೆಸ್ಬೇಕು ಅಂತ ಹೇಳಿ ಒಂದು ನಿರ್ಧಾರ ತಗೊಂಡು ಆದಷ್ಟು ಬೇಗ ಸ್ಟೆಪ್ ತಗೊಂಡು ನಿಮ್ ಗುಡ್ ನ್ಯೂಸ್ ಆದಷ್ಟು ಬೇಗ ಕೊಡ್ತೀನಿ ಅಂತ ಹೇಳ್ತಾ, ಇವತ್ತಿನ ನನ್ನ ಇಷ್ಟು ಅವಕಾಶ ಮಾಡಿಕೊಟ್ಟಂತ ಮಂಜುನಾಥ್ ಸರ್, ರಿಜಲ್ ಸರ್, ನಮ್ಮ ಟೋಟಲ್ ಮೋದಿಕೇರ್ ಸ್ಟಾಫ್ ಅಥವಾ ನಮ್ಮ ಯಲಹಂಕ ಸ್ಟಾಫ್ ಎಲ್ಲರಿಗೂ ನಾ ಥ್ಯಾಂಕ್ ಯು ಗ್ರಾಟಿಟ್ಯೂಡ್ ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಮಂಜುನಾಥ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬಂಡವ್ರೆ, ಥ್ಯಾಂಕ್ ಯು ವೆರಿ ಮಚ್. ಸೊ ಫೈನಲಿ ನಮ್ಮ ಪಾಂಡು ಸರ್ ಆಲ್ಮೋಸ್ಟ್ 25-30 ವರ್ಷ ಎಲ್ಲಾ ಕೆಲಸಗಳು ಕೂಡ ಮಾಡಿ, ಅದರಲ್ಲೂ ಒಂದು ಕೆಲಸ ಮಾಡ್ತಿರ್ಲಿಲ್ಲ ಇವರು. ದಿನಕ್ಕೆ ಅಟ್ಲೀಸ್ಟ್ 2-3 ಕಡೆ ಕೆಲಸ ಮಾಡ್ತಾ ಇದ್ದವರು. ಇವಾಗ ಅಟ್ಲೀಸ್ಟ್ ಈ ಒಂದು ಜರ್ನಿಲಿ ಇವಾಗ ಕೆಲವು ತಿಂಗಳಲ್ಲಿ ಒಂದೇ ಒಂದು ಇದಕ್ಕೆ ಕಂಪ್ಲೀಟ್ ಫೋಕಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಇವರ ಒಂದು ಲೈಫ್ ಬೇಕಾದಷ್ಟು ಕಷ್ಟಗಳನ್ನ ನೋಡ್ಕೊಂಡು ಆ ಒಂದು ಕಷ್ಟದಲ್ಲಿ ಹೇಗೆ ಗೆದ್ದು ಬಂದಿದ್ದಾರೆ. ಸೊ ಅದಕ್ಕೆ ಹೇಳಿದ್ದು, ಇವರು ನಮ್ಮ ರಿಯಲ್ ಲೈಫ್ ಒಂದು ಫಾರ್ಮುಲಾ ಹೀರೋಗಿಂತ ಇಂಥವ್ರನ್ನೇ ನೋಡಿ ಆ ಫಾರ್ಮುಲಾಗಳೆಲ್ಲ ರೆಡಿ ಆಗಿರೋದು. ಅವಾಗ ಫಾರ್ಮುಲಾ ಆಗಿತ್ತು, ಆದ್ರೆ ಇವಾಗ ರಿಯಾಲಿಟಿ. ಸೊ ಈ ಒಂದು ಇದೇ ಬೇಸಿಕಲಿ ಇವನ್ ಫಿಲ್ಮ್ ಸ್ಟಾರ್ಸ್ಗೂ ಕೂಡ ಇನ್ಸ್ಪೈರ್ ಆಗಿತ್ತು, ಅದಕ್ಕೆ ಆ ಕಥೆಗಳೆಲ್ಲ ಬರ್ತಾ ಇತ್ತು. ಸೊ ಆ ಒಂದು ಇನ್ಸಿಡೆಂಟ್ ನಾವು ಮೋದಿಕೇರಲ್ಲೇ ಒಬ್ರನ್ನ ನೋಡಿದ್ವಿ, ಇದೇ ತರ ಸುಮಾರು ಜನ ಇದ್ದಾರೆ ಆಕ್ಚುಲಿ. ಸೊ ಅಲ್ಲಿ ಕನೆಕ್ಟ್ ಮಾಡ್ತಾ ಇರೋರು ಒಬ್ರನ್ನ. ಸೊ ಪಾಂಡು ಅವರ ಒಂದು ಜರ್ನಿ ಬೇಸಿಕಲಿ ಸುಮಾರು ಜನಕ್ಕೆ ಇನ್ಸ್ಪೈರ್ ಆಗೋದು. ಕಷ್ಟಪಟ್ರೆ ಎಂತವ್ರಾದ್ರೂ ಸರಿ ಅಟ್ಲೀಸ್ಟ್ ಮುಂದೆ ಒಂದಲ್ಲ ಒಂದು ದಿನ ಒಳ್ಳೇದಾಗೆ ಆಗುತ್ತೆ.
ಸೊ ಕೃಷ್ಣ ಕೂಡ ಆಲ್ರೆಡಿ ಹಾಕಿದಾನೆ, ಎಫರ್ಟ್ ಆಗ್ತಾ ಹೋಗು, ಒಂದಲ್ಲ ಒಂದು ದಿನ ನಿನಗೆ ಎಫರ್ಟ್ ತಕ್ಕನಾಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅಂತ. ಆತರ ಒಂದು ರಿಸಲ್ಟ್ ಆಲ್ರೆಡಿ ಪಾಂಡು ಅವರು ಎಂಜಾಯ್ ಮಾಡ್ತಾ ಇದ್ದಾರೆ. ಅವ್ರು ಮಾತ್ರ ಎಂಜಾಯ್ ಮಾಡ್ತಾ ಇಲ್ಲ, ಅವರ ಎಂಟೈರ್ ಟೀಮು ಕೂಡ ಆರಾಮಾಗಿ ಖುಷಿಯಾಗಿ ಇದ್ದಾರೆ. ಸೊ ದುಡ್ಡು ಕೂಡ ಬರ್ತಾ ಇಲ್ಲ ಅಂತಲ್ಲ, ಅದಕ್ಕಿಂತ ಹೆಚ್ಚಾಗಿ ಆ ಫ್ಯಾಮಿಲಿಲಿ ಇರುವಂತ ಒಂದು ನಗು, ಆ ಫ್ಯಾಮಿಲಿಲಿ ಇರುವಂತ ಒಂದು ಖುಷಿ ಅದಕ್ಕಿಂತ ಹೆಚ್ಚು. ಸೊ ಇಬ್ರು ಕೂಡ ಇನ್ನೂ ಫಾಸ್ಟ್ ಆಗಿ ಇನ್ನೂ ಬೆಳೀತಾರೆ. ಯಾಕೆಂತ ಹೇಳಿದ್ರೆ ಇವಾಗ ಪಾಂಡು ಇವನ್ ವೆರಿ ಶಾರ್ಟ್ಲಿ ಇವನ್ ಅವರ ಟೀಮ್ ಅಲ್ಲಿ ಇನ್ನೂ ಕೆಲವರು ಲೀಡರ್ಗಳು ಫುಲ್ ಟೈಮ್ ಬರಕ್ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಅಪ್ಲೈ ಒಂದ್ಸತಿ ಡೈರೆಕ್ಷನ್ ತಗೊಂಡಾದ್ಮೇಲೆ ಇನ್ನು ಬೇಕಾದಷ್ಟು ಜನ ಇದೇ ತರ ಒಂದು ಫುಲ್ ಟೈಮರ್ಸ್ ಬರ್ತಾರೆ. ಸೊ ಹಾಗೇನೆ ಈ ಒಂದು ಪಾಂಡು ಅವ್ರ ಟೀಮ್ ಅಲ್ಲಿ ಸುಮಾರು ಜನ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯೀಸ್ ಕೂಡ ಇದ್ದಾರೆ. ಸೊ ಅವ್ರಿಗೂ ಕೂಡ ಇವರು ರೋಲ್ ಮಾಡೆಲ್. ಸೊ ಈ ತರ ಒಂದು ನಮ್ಮ ಸೀನಿಯರ್ ಲೀಡರ್ಸ್ ಎಷ್ಟು ಕಷ್ಟಪಟ್ಟು ಅವಾಗ ವರ್ಕ್ ಮಾಡಿ ಇವಾಗ ನಮ್ಮ ಒಂದು ಸಿಸ್ಟಮ್ ಅಲ್ಲಿ ಹೇಗೆ ಸ್ವಲ್ಪ ನಮ್ಮ ಒಂದು ಫೌಂಡೇಶನ್ ಸ್ಟ್ರಾಂಗ್ ಮಾಡಿದ್ವಿ. ಮ್ಯಾನೇಜ್ಮೆಂಟ್ ಕೂಡ ಲೀಡರ್ಸ್ ಕೂಡ. ಸೊ ಮ್ಯಾನೇಜ್ಮೆಂಟ್ ಕೂಡ ಇದಕ್ಕೆ ಬೇಕಾದಷ್ಟು ಸಿಂಪ್ಲಿಸಿಟಿ ಅಂತ ಹೇಳ್ಬೋದು, ವರ್ಕಿಂಗ್ ಮೆಥಡ್, ಇಲ್ಲ ಅಂತ ಹೇಳಿದ್ರೆ ಬೇಕಾದಷ್ಟು ಆಪ್ಷನ್ಸ್, ಇಲ್ಲ ಅಂತ ಹೇಳಿದ್ರೆ ಕಸ್ಟಮರ್ಸ್ ನ ಉಳಿಸ್ಕೊಳ್ಳೋದಕ್ಕೆ ಕೊಡುವಂತ ಒಂದು ಬೆನಿಫಿಟ್ಸ್ ಬೇಕಾದಷ್ಟು ಜಾಸ್ತಿ ಮಾಡಿದೆ. ಸೊ ಅದಕ್ಕೆ ಈ ತರ ಒಂದು ಪ್ರೋಗ್ರೆಸ್ ಜೊತೆಗೆ ನಮ್ಮ ಲೀಡರ್ಸ್ ಬಿಲ್ಡ್ ಮಾಡಿರುವಂತ ಒಂದು ಸ್ಟ್ರಾಂಗ್ ಟೀಮ್ ಈ ಪ್ರೋಗ್ರೆಸ್ಗೆ ನಿಜವಾದ ಒಂದು ಫೌಂಡೇಶನ್. ಸೊ ಅದನ್ನ ತೋರಿಸ್ತಾ ಇದೀವಿ. ಸೊ ಥ್ಯಾಂಕ್ ಯು ಅವ್ರಿಗೆ, ಥ್ಯಾಂಕ್ ಯು ನಮ್ಮ ಪಾಂಡು ಅವ್ರಿಗೆ, ಆಮೇಲೆ ಪಾರ್ವತಿ. ವೆರಿ ಸ್ಮಾಲ್ ವರ್ಡ್, ಸ್ಟಿಲ್ ಅವರ ಒಂದು ಎಫರ್ಟ್ಗೆ ನಮ್ಮ ಹತ್ರ ಇನ್ನೇನು ಇಲ್ಲ. ಸೊ ಇರುವಂತ ಒಂದು ಅಪರ್ಚುನಿಟಿನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಟೈಮ್ ನ ಎಷ್ಟು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಬೇಕು ಅಷ್ಟು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊತಾ ಇದ್ದಾರೆ. ಸೊ ರಿಯಲಿ ಹ್ಯಾಟ್ಸ್ ಆಫ್. ಅವರ ಒಂದು ಪಾರ್ಟ್ ಟೈಮ್ ಅಲ್ಲೂ ಕೂಡ ಈ ತರ ಒಂದು ಡೆಡಿಕೇಶನ್. ಸೊ ಇವತ್ತು ಕೂಡ ಅವರು ಮಧ್ಯಾಹ್ನ ಅವರ ಒಂದು ಹಾಫ್ ಡೇ ವರ್ಕ್ ನ ಮುಗಿಸ್ಕೊಂಡು ಅದಾದ್ಮೇಲೆ ಇವಾಗ ಇವರ ನಮ್ಮ ಸೆಷನ್ ನಡೆಸಿದ್ದಾರೆ. ಸೊ ಮತ್ತೆ ಅವರು ಇವಾಗ ಕೆಲ್ಸಕ್ಕೆ ಹೋಗ್ಬೇಕಾಗತ್ತೆ. ಸೊ ಈ ತರ ಒಂದು ಅವರ ಒಂದು ಕಮಿಟ್ಮೆಂಟ್. ಸೊ ಈ ತರ ಅವ್ರು ವರ್ಕ್ ಮಾಡ್ತಾ ಇದ್ದಾರೆ. ಸೊ ಈ ತರ ಒಂದು ಕಮಿಟ್ಮೆಂಟ್ ಅಲ್ಲಿ ಅಟ್ಲೀಸ್ಟ್ ವೆರಿ ಶಾರ್ಟ್ಲಿ ಅವರು ಫುಲ್ ಟೈಮ್ ಬರ್ತಾ ಇದ್ದಾರೆ. ಅದೇ ನಮ್ಮ ಖುಷಿ. ಸೊ ಇಷ್ಟ ಹೇಳ್ತಾ ಬಿಫೋರ್ ವಿ ಕ್ಲೋಸ್, ಇವತ್ತಿನ ಸೆಷನ್ ಮುಗಿಸೋದಕ್ಕಿಂತ ಮುಂಚೆ ನಾಳೆ ಯಾರು ಬರ್ತಾ ಇದ್ದಾರೆ. ಸೊ ನಾಳೆ ಯಾರು ಬರ್ತಾ ಇದ್ದಾರೆ ಕೆಲವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ನಾಳೆ ಬರ್ತಾ ಇರೋರು ಇವ್ರನ್ನ ನಾನು ರಾಯಚೂರು ಅಂತ ಹೇಳ, ಇಲ್ಲ ಅಂತ ಹೇಳಿದ್ರೆ ಉಡುಪಿಯವರು ಅಂತ ಹೇಳ, ಅದನ್ನ ನಾಳೆನೆ ಹೇಳ್ತೀನಿ. ಸೊ ನಾಳೆ ಬರ್ತಾ ಇರೋರು ಉಡುಪಿಲಿ ಹುಟ್ಟಿ ಬೆಳೆದು ಅದಾದ್ಮೇಲೆ ಮೋದಿ ಕೇಂದ್ರಗೋಸ್ಕರ ರಾಯಚೂರಲ್ಲಿ ಡೆವಲಪ್ ಮಾಡಿ ಎಷ್ಟು ಚೆನ್ನಾಗಿ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಸೊ ನನಗೆ ಇವರು ಒಬ್ಬ ಫೈಟರ್. ಸೊ ನಾಳೆ ನಮ್ಮ ಜೊತೆ ಫೈಟಿಂಗ್ ಹಾರ್ಟ್ ಇರುವಂತ ಒಬ್ಬ ಟ್ರೂ ಸ್ಪಿರಿಟೆಡ್ ಲೀಡರ್ ಬರ್ತಾ ಇದ್ದಾರೆ, ನಮ್ಮ ದಿನಕರ್ ಅವರು. ಸೊ ಯಾವ ತರ ಫೈಟ್ ಮಾಡ್ತಾ ಇದ್ವಿ ನಾನು ದಿನಕರ್ ಅವರು, ಸೊ ನಾವೇ ಅದನ್ನ ಶೇರ್ ಮಾಡ್ತೀವಿ. ಎಷ್ಟು ಚೆನ್ನಾಗಿ ಫೈಟ್ ಮಾಡ್ತಾ ಇದೀವಿ ಅದು ಕೂಡ ಕೆಲವು ಜಲಕ್ಕೂ ನಿಮಗೆ ಜಲಕ್ ಅಂದ್ರೆ ತೋರ್ಸಕ್ಕಾಗಲ್ಲ, ಸ್ಟಿಲ್ ಅದನ್ನ ಹೇಳ್ತೀವಿ ಯಾವ ತರ ನಾವಿಬ್ರು ಕೂಡ ಫೈಟ್ ಮಾಡ್ತಾ ಇದೀವಿ ಅಂತ. ಸೊ ನಾಳೆ ಒಂದು ಫೈಟಿಂಗ್ ಅಂಡ್ ಕೇರಿಂಗ್ ಸ್ಟೋರಿ ನಮ್ಮ ದಿನಕರ್ ಅವ್ರ ಕಡೆ. ಸೊ ಮತ್ತೆ ನಾಳೆ ಕನೆಕ್ಟ್ ಮಾಡೋಣ, ಸೇಮ್ ಟೈಮ್ 8:50. ಟಿಲ್ ದೆನ್ ಎಲ್ಲರಿಗೂ ಕೂಡ ಗುಡ್ ನೈಟ್ ಅಂಡ್ ಸಿ ಯು ಟುಮಾರೋ ಸೇಮ್ ಟೈಮ್ 8:50. ಥ್ಯಾಂಕ್ ಯು.